ಮರಳುವುದಾಗಿ ಪ್ರತಿಜ್ಞೆ ಮಾಡಿದನು. ಕೋಳಿಗಾರನು ಮುಂದುವರಿಸಿದನು, ನೀವು ಉನ್ನತ ಮನಸ್ಸು, ತಪಸ್ವಿ, ಅರ್ಹತೆ ಮತ್ತು ನಿಮ್ಮ ನಂಬಿಕೆಗೆ ಭಕ್ತಿಯನ್ನು ಹೊಂದಿದ್ದೀರಿ. ಆದರೆ ನಿಮ್ಮ ಪೋಷಕರ ಬಗ್ಗೆ ನೀವು ನಿರ್ಲಕ್ಷ್ಯ ವಹಿಸಿದ್ದರಿಂದ ಈ ಗುಣಗಳು ನಿಮಗೆ ನಿಷ್ಪ್ರಯೋಜಕವಾಗಿವೆ. ಅವರು ಮಾತನಾಡುವಾಗ ಬ್ರಾಹ್ಮಣನು ಕೋಳಿಗಾರನ ನಿಗೂಢ ಭೂತಕಾಲದ ಬಗ್ಗೆ ಕೇಳಿದನು. ಅವನು ಶೂದ್ರ ವರ್ಗದಲ್ಲಿ ಜನಿಸಲಿಲ್ಲ ಎಂದು ಅರಿತನು. ಕೋಳಿಗಾರನು ಮುಗುಳ್ನಕ್ಕನು, ನಾನು ಒಂದು ಕಾಲದಲ್ಲಿ ವಿದ್ಯಾವಂತ ಬ್ರಾಹ್ಮಣನಾಗಿದ್ದೆ, ವೇದಗಳು ಮತ್ತು ವೇದಾಂತಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದೆ. ನನ್ನ ಸ್ವಂತ ತಪ್ಪಿನಿಂದಾಗಿ ನಾನು ಈ ಸ್ಥಿತಿಗೆ ಕೆಳಗಿಳಿದಿದ್ದೇನೆ. ಅವನು ಹಿಂದಿನ ಜೀವನವನ್ನು ನೆನಪಿಸಿಕೊಂಡನು. ಅಲ್ಲಿ ಅವನು ಬೇಟೆಯಾಡುವ ದಂಡಯಾತ್ರೆಯ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ ಬಾಣದಿಂದ ಋಷಿಯನ್ನು ಗಾಯಗೊಳಿಸಿದನು. ಅವನ ಗಾಯದಿಂದ ಕೋಪಗೊಂಡ ಋಷಿಯು ಆ ಕೋಳಿಗಾರನನ್ನು ಶಪಿಸಿದನು. ಅವನು ಶೂದ್ರ ವರ್ಗದಲ್ಲಿ ಕ್ರೂರ ಕೋಳಿಗಾರನಾಗಿ ಜನಿಸುತ್ತಾನೆ ಎಂದು ಹೇಳಿದನು. ಕೋಳಿಗಾರನು ಈ ಕಥೆಯನ್ನು ಗೌರವದಿಂದ ಹಂಚಿಕೊಂಡನು. ತನ್ನ ಹಿಂದಿನ ಉಲ್ಲಂಘನೆ ಮತ್ತು ತನ್ನ ಕ್ರಿಯೆಗಳ ಪರಿಣಾಮಗಳನ್ನು ಒಪ್ಪಿಕೊಂಡನು. ಅವನು ಬ್ರಾಹ್ಮಣನ ಮಾರ್ಗದರ್ಶನಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು ಮತ್ತು ಇದು ಇತರ ಎಲ್ಲಕ್ಕಿಂತ ಹೆಚ್ಚಿನ ಸದ್ಗುಣ ಎಂದು ಅರ್ಥಮಾಡಿಕೊಂಡು ತನ್ನ ಹೆತ್ತವರನ್ನು ಗೌರವಿಸುವ ಪ್ರತಿಜ್ಞೆ ಮಾಡಿದನು. ಪಕ್ಷಿಗಳ ಅನಿರೀಕ್ಷಿತ ಭೇಟಿಯಿಂದಾಗಿ ತಾನು ನರಕಕ್ಕೆ ಬೀಳುವುದರಿಂದ ರಕ್ಷಿಸಲ್ಪಟ್ಟಿದ್ದೇನೆ ಎಂದು ಬ್ರಾಹ್ಮಣನು ಆ ಪಕ್ಷಿಗಳ ಮಾತುಗಳಿಂದ ಗಾಢವಾಗಿ ಪ್ರಭಾವಿತನಾಗಿ ಒಪ್ಪಿಕೊಂಡನು. ಅವನು ಪಕ್ಷಿಗಳ ಔದಾರ್ಯವನ್ನು ಹೊಗಳಿದನು ಮತ್ತು ಬ್ರಾಹ್ಮಣನಾಗಿ ತನ್ನ ಹಿಂದಿನ ಜೀವನದ ಹಿಂದಿನ ರಹಸ್ಯವನ್ನು ಬಹಿರಂಗಪಡಿಸುವಂತೆ ಕೇಳಿಕೊಂಡನು. ಇದು ಹಂಚಿಕೊಳ್ಳಲು ಯೋಗ್ಯವಾದ ಕಥೆಯಾಗಿದೆ. ಇದು ಕರ್ಮ ಮತ್ತು ಪುನರ್ಜನ್ಮದ ಸಂಕೀರ್ಣತೆಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಎಂದು ತಿಳಿದ ಪಕ್ಷಿಗಳು ಮುಗುಳ್ನಕ್ಕವು. ದಟ್ಟವಾದ ಕಾಡಿನ ಮಧ್ಯಭಾಗದಲ್ಲಿ ಪಕ್ಷಿಗಳನ್ನು ಬೇಟೆಯಾಡುವಲ್ಲಿ ತನ್ನ ಕೌಶಲ್ಯಕ್ಕೆ ಹೆಸರುವಾಸಿಯಾದ ಕೋಳಿಗಾರನಿಗೆ ಋಷಿಯೆಂಬ ಋಷಿಯೊಬ್ಬನ ಭೇಟಿಯಾಯಿತು. ಕೋಳಿಗಾರನು ದೊಡ್ಡ ತಪ್ಪು ಮಾಡಿದ್ದಾನೆ ಮತ್ತು ಬುದ್ಧಿವಂತ ಋಷಿಗೆ ಸಂತೋಷವಾಗಲಿಲ್ಲ. ಅವನು ಕೋಳಿಗಾರನನ್ನು ಶಪಿಸಿದನು, ತಾನು ಕೆಳಜಾತಿಯಲ್ಲಿ ಜನಿಸುತ್ತೇನೆ, ಆದರೆ ಅಂತಿಮವಾಗಿ ತನ್ನ ಮೂಲ ಬ್ರಾಹ್ಮಣ ಸ್ಥಾನಮಾನಕ್ಕೆ ಮರಳುತ್ತೇನೆ ಎಂದು ಘೋಷಿಸಿದನು. ಋಷಿಯನ್ನು ಸಮಾಧಾನಪಡಿಸಲು ಹತಾಶರಾದ ಆ ಕೋಳಿಗಾರನು ವಿನಮ್ರತೆಯಿಂದ ಆತನ ಬಳಿಗೆ ಬಂದು ಆತನ ಕೃತ್ಯಗಳಿಗೆ ಕ್ಷಮೆಯಾಚಿಸಿದನು. ಆತ ತಾನು ತಿಳಿಯದೆ ವರ್ತಿಸಿದ್ದೇನೆ ಮತ್ತು ತನ್ನ ಉಲ್ಲಂಘನೆಗಳ ಬಗ್ಗೆ ತನಗೆ ತಿಳಿದಿಲ್ಲ ಎಂದು ಹೇಳಿ ಕ್ಷಮೆಯಾಚಿಸಿದನು. ಕೋಳಿಗಾರನ ಪಶ್ಚಾತ್ತಾಪದಿಂದ ವಿಚಲಿತನಾದ ಋಷಿ ಆತನಿಗೆ ಉಪಕಾರ ಮಾಡಲು ನಿರ್ಧರಿಸಿದನು. ಕೆಳಜಾತಿಯಲ್ಲಿ ಜನಿಸಿದರೂ ಕೋಳಿಗಾರನು ಧರ್ಮನಿಷ್ಠನಾಗಿ ತನ್ನ ಹೆತ್ತವರನ್ನು ಗೌರವಿಸುತ್ತಾನೆ. ಇದು ಅಂತಿಮವಾಗಿ ಆಧ್ಯಾತ್ಮಿಕ ಪರಿಪೂರ್ಣತೆಗೆ ಕಾರಣವಾಗುತ್ತದೆ. ಕೋಳಿಗಾರನು ಈ ಕಥೆಯನ್ನು ಬ್ರಾಹ್ಮಣನಿಗೆ ವಿವರಿಸಿದಂತೆ ಅವನು ಹೇಗೆ ಋಷಿಯ ದೇಹದಿಂದ ಬಾಣವನ್ನು ಹೊರತೆಗೆದು ಅವನನ್ನು ತನ್ನ ಆಶ್ರಮಕ್ಕೆ ಹಿಂತಿರುಗಿಸಿದನೆಂಬುದನ್ನು ಹಂಚಿಕೊಂಡನು. ಋಷಿ ತನ್ನ ಗಾಯದಿಂದ ಚೇತರಿಸಿಕೊಂಡನು ಮತ್ತು ತನ್ನ ಕಾರ್ಯಗಳು ವಿಮೋಚನೆಯನ್ನು ತಂದಿವೆ ಎಂದು ಕೋಳಿಗಾರನು ಸಂತೋಷಪಟ್ಟನು. ಜನರು ಸಂತೋಷ ಮತ್ತು ದುಃಖ ಎರಡಕ್ಕೂ ಒಳಪಟ್ಟಿದ್ದಾರೆ ಮತ್ತು ಮಾನಸಿಕ ಯಾತನೆಗಳನ್ನು ಜಯಿಸಲು ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ಬೆಳೆಸುವುದು ಅತ್ಯಗತ್ಯ ಎಂದು ಅವನು ವಿವರಿಸಿದನು. ಬ್ರಾಹ್ಮಣನು ಕಾಳಜಿಯಿಂದ ಆಲಿಸಿದನು. ಕೋಳಿಗಾರನ ಬುದ್ಧಿವಂತಿಕೆ ಮತ್ತು ಪವಿತ್ರ ಗ್ರಂಥಗಳ ಅಪಾರ ಜ್ಞಾನವನ್ನು ಒಪ್ಪಿಕೊಂಡನು. ಅವನು ಸದ್ಗುಣಶೀಲ ಮತ್ತು ವಿದ್ಯಾವಂತನಾಗಿದ್ದಕ್ಕಾಗಿ ಕೋಳಿಗಾರನನ್ನು ಶ್ಲಾಘಿಸಿದನು. ನಿಜವಾದ ಪಾತ್ರವು ವ್ಯಕ್ತಿಯ ಸಾಮಾಜಿಕ ಸ್ಥಾನಮಾನವನ್ನು ವ್ಯಾಖ್ಯಾನಿಸುತ್ತದೆ, ಅವರ ಜನನ ಅಥವಾ ವೃತ್ತಿಯಲ್ಲ ಎಂದು ಹೇಳಿದನು. ಬ್ರಾಹ್ಮಣನು ತನ್ನ ಹಿಂದಿನ ತಪ್ಪುಗಳನ್ನು ನಿವಾರಿಸಿಕೊಂಡಿದ್ದಾನೆ ಮತ್ತು ಈಗ ಪಾಪದಿಂದ ಮುಕ್ತನಾಗಿದ್ದಾನೆ ಎಂದು ತಾನು ನಂಬಿದ್ದೇನೆ ಎಂದು ಹೇಳುವ ಮೂಲಕ ಮುಕ್ತಾಯಗೊಳಿಸಿದನು. ಪಕ್ಷಿ ವೀಕ್ಷಕನು ತನ್ನ ಬುದ್ಧಿವಂತಿಕೆಯನ್ನು ಬ್ರಾಹ್ಮಣನೊಂದಿಗೆ ಹಂಚಿಕೊಂಡನು.
ಒಬ್ಬನು ಹತಾಶೆಗೆ ಶರಣಾಗಬಾರದು, ಬದಲಿಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರಯತ್ನಿಸಬೇಕು ಎಂದು ವಿವರಿಸಿದನು. ನಿಜವಾದ ಜ್ಞಾನವು ಸಂತೋಷ ಮತ್ತು ಸಂತೃಪ್ತಿಯನ್ನು ತರುತ್ತದೆ, ಆದರೆ ಅಜ್ಞಾನವು ಅಸಮಾಧಾನ ಮತ್ತು ನೋವನ್ನು ಉಂಟುಮಾಡುತ್ತದೆ ಎಂದು ಅವರು ಒತ್ತಿ ಹೇಳಿದರು. ಬುದ್ಧಿವಂತ ವ್ಯಕ್ತಿಯು ಯಾವಾಗಲೂ ಶಾಂತಿಯಿಂದಿರುತ್ತಾನೆ. ಅವರ ಅಂತಿಮ ಹಣೆಬರಹ ಮತ್ತು ಪ್ರಾಪಂಚಿಕ ಸಂಬಂಧಗಳ ಅಸ್ಥಿರತೆಯ ಬಗ್ಗೆ ತಿಳಿದಿರುತ್ತಾನೆ. ಬ್ರಾಹ್ಮಣನು ಆ ಕೋಳಿಗಾರನ ಮಾತುಗಳಿಂದ ಬಹಳ ಪ್ರಭಾವಿತನಾದನು ಮತ್ತು ಅವನ ಬುದ್ಧಿವಂತಿಕೆ ಮತ್ತು ಅಪಾರ ಬುದ್ಧಿವಂತಿಕೆಯನ್ನು ಒಪ್ಪಿಕೊಂಡನು. ಹೊರಡುವ ಮೊದಲು ಅವನು ಕೋಳಿಗಾರನನ್ನು ಆಶೀರ್ವದಿಸಿದನು. ಜೀವನದ ಎಲ್ಲ ಅಂಶಗಳಲ್ಲೂ ಸಮೃದ್ಧಿ ಮತ್ತು ಸದಾಚಾರವನ್ನು ಬಯಸಿದನು. ಕೋಳಿಗಾರನು ಬ್ರಾಹ್ಮಣನಿಗೆ ವಿದಾಯ ಹೇಳಿದನು. ಅವನು ತನ್ನ ವೃದ್ಧರೆತ್ತವರನ್ನು ನವೀಕೃತ ಭಕ್ತಿ ಮತ್ತು ಸಮರ್ಪಣೆಯೊಂದಿಗೆ ನೋಡಿಕೊಳ್ಳಲು ಮನೆಗೆ ಮರಳಿದನು. ಮಾರ್ಕಂಡೇಯ ನಿರೂಪಕ ಈ ಕಥೆಯನ್ನು ರಾಜ ಯುಧಿಷ್ಠಿರನೊಂದಿಗೆ ಹಂಚಿಕೊಳ್ಳುವ ಮೂಲಕ ಮುಕ್ತಾಯಗೊಳಿಸಿದರು. ಅವರು ಅದರ ನೈತಿಕ ಮಹತ್ವದಿಂದ ತೀವ್ರವಾಗಿ ಪ್ರಭಾವಿತರಾದರು. ರಾಜನು ಈ ಕಥೆಯನ್ನು ವಿವರಿಸುವುದನ್ನು ಮುಂದುವರಿಸಲು ಮಾರ್ಕಂಡೇಯನನ್ನು ವಿನಂತಿಸಿದನು. ಆದರೆ ವೃದ್ಧ ಋಷಿ ಈಗಾಗಲೇ ತಮ್ಮ ಗಂಡಂದಿರ ಬಗೆಗಿನ ಮಹಿಳೆಯರ ಭಕ್ತಿ ಮತ್ತು ಪಿತೃಭಕ್ತಿಯ ಸದ್ಗುಣಗಳನ್ನು ವಿವರಿಸುವುದನ್ನು ಪೂರ್ಣಗೊಳಿಸಿದ್ದರೂ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದಂತೆ ರಾಜ ಯುಧಿಷ್ಠಿರನು ಮಾರ್ಕಂಡೇಯನ ಬುದ್ಧಿವಂತ ಮಾತುಗಳಿಗೆ ಕೃತಜ್ಞತೆಯಿಂದ ತುಂಬಿದ ಉತ್ಸಾಹಭರಿತ ಗಮನದಲ್ಲಿ ಕುಳಿತಿದ್ದನು. ಈ ಕಥೆಯು ತನ್ನ ಸ್ಮರಣೆಯಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ, ತನಗೆ ಮತ್ತು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನದ ದಾರಿದೀಪವಾಗಿದೆ ಎಂದು ಆತನಿಗೆ ತಿಳಿದಿತ್ತು. ಋಷಿಗಳು ಮತ್ತು ರಾಜರ ಸಭೆಯಲ್ಲಿ ಸದ್ಗುಣಶೀಲ ರಾಜ ಯುಧಿಷ್ಠಿರನು ಶ್ರೀ ಮಾರ್ಕಂಡೇಯನ ಬುದ್ಧಿವಂತ ಮಾತುಗಳನ್ನು ಕೇಳುತ್ತಾ ಶ್ರದ್ಧೆಯಿಂದ ಕುಳಿತಿದ್ದನು. ಋಷಿಯ ಪ್ರವಚನವು ಕೊನೆಗೊಳ್ಳುತ್ತಿದ್ದಂತೆ ಯುಧಿಷ್ಠಿರನು ಅವನ ಕಣ್ಣುಗಳಲ್ಲಿ ಉರಿಯುತ್ತಿರುವ ಕುತೂಹಲದಿಂದ ಅವನ ಕಡೆಗೆ ತಿರುಗಿದನು. ಓ ಪೂಜ್ಯ ಸರ್, ಅವನು ಹೇಳಿದನು, ನಾನು ನಿಮ್ಮ ಅದ್ಭುತ ದೇವರು ಮತ್ತು ಅನ್ಯರ ಕಥೆಯನ್ನು ಕೇಳಿದ್ದೇನೆ. ಆದರೆ ಇನ್ನೂ ಹೆಚ್ಚಿನದನ್ನು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ನನಗೆ ತಿಳಿಸಿ, ಅರ್ಪಣೆಗಳ ವಾಹಕವಾದ ಅಗ್ನಿ ಏಕೆ ಬಹಳ ಹಿಂದೆಯೇ ನೀರಿನಲ್ಲಿ ಅಡಗಿಕೊಂಡನು ಮತ್ತು ಅಂದಿರನ್ನು ತನ್ನ ಪ್ರಕಾಶಮಾನವಾದ ವೈಭವದಿಂದ ತನ್ನ ವಿಸರ್ಜನೆಯ ಸಮಯದಲ್ಲಿ ಅದ್ಭುತ ದೇವರ ಪಾತ್ರವನ್ನು ಹೇಗೆ ವಹಿಸಿಕೊಂಡನು? ಮಾರ್ಕಂಡೇಯನು ಹೊಸ ಕಥೆಯನ್ನು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಹಿಂದಿನ ದಿನಗಳಲ್ಲಿ ಅವನು ಹೇಳಿದನು, ಮಹಾನ್ ಅಂದಿರರು ತನ್ನ ಆಶ್ರಮದಲ್ಲಿ ಭವ್ಯವಾದ ತಪಸ್ಸನ್ನು ಮಾಡಿದರು. ಅವನ ತಪಸ್ಸು ಎಷ್ಟು ಆಳವಾಗಿತ್ತು ಎಂದರೆ ಅದು ಇಡೀ ಬ್ರಹ್ಮಾಂಡವನ್ನು ಬೆಳಗಿಸಿತು, ಸ್ವತಃ ಅಗ್ನಿಯ ವೈಭವವನ್ನು ಮೀರಿಸಿತು. ಮಾರ್ಕಂಡೇಯನು ಮಾತನಾಡುತ್ತಿದ್ದಂತೆ ಯುಧಿಷ್ಠಿರನ ಕಲ್ಪನೆಯು ಇಬ್ಬರು ದೇವತೆಗಳ ಚಿತ್ರಗಳನ್ನು ರೂಪಿಸಿತ್ತು. ಪ್ರತಿಯೊಬ್ಬರೂ ತಮ್ಮ ಪವಿತ್ರ ಕರ್ತವ್ಯಗಳನ್ನು ಅಚಲವಾದ ಸಮರ್ಪಣೆಯೊಂದಿಗೆ ನಿರ್ವಹಿಸುತ್ತಿದ್ದರು. ಆದರೆ ಅಂದಿರಾಸನ ತಪಸ್ಸು ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ ಅಗ್ನಿ ಹೆಚ್ಚು ಹೆಚ್ಚು ದುಃಖಿತನಾದನು. ಅವನ ಪ್ರಕಾಶಮಾನವಾದ ವೈಭವವು ಅಂದಿರಾಸನೊಂದಿಗೆ ಸರಿಸಾಟಿಯಾಗಲಿಲ್ಲ ಮತ್ತು ಅರ್ಪಣೆಗಳ ವಾಹಕನಾಗಿ ತನ್ನದೇ ಆದ ಪಾತ್ರವು ಜಾರಿ ಬೀಳುತ್ತಿದೆ ಎಂದು ಅವನು ಭಾವಿಸಿದನು. ಏನು ಮಾಡಬೇಕೆಂದು ಯೋಚಿಸುತ್ತಾ ಅವನು ತನ್ನೊಳಗೆ ಯೋಚಿಸಿದನು, ಬ್ರಹ್ಮನು ಮತ್ತೊಂದು ಅಗ್ನಿ ದೇವರನ್ನು ಸೃಷ್ಟಿಸಿದ್ದಾನೆ ಎಂದು ಅವನು ಯೋಚಿಸಿದನು ಮತ್ತು ಈ ಮಹಾನ್ಮುನಿಯ ತಪಸ್ವಿ ಶಕ್ತಿಯಿಂದ ನಾನು ಆಕ್ರಮಿಸಲ್ಪಟ್ಟಿದ್ದೇನೆ. ಅಗ್ನಿಯ ಮನಸ್ಸು ಗೊಂದಲ ಮತ್ತು ಅನುಮಾನದಿಂದ ಆವರಿಸಿತ್ತು. ಅವನು ತನ್ನ ಹೊಸ ಪರಿಸ್ಥಿತಿಗಳೊಂದಿಗೆ ಹೊಂದಿಕೊಳ್ಳಲು ಹೆಣಗಾಡುತ್ತಿರುವಾಗ ಅಂದಿರಾಸನ ಆಶ್ರಮವು ಅವನನ್ನು ಕರೆಸಿತು. ನಿಧಾನವಾದ ಉದ್ದೇಶಪೂರ್ವಕವಾದ ಹೆಜ್ಜೆಗಳಿಂದ ಅಗ್ನಿ ತನ್ನ ಹೃದಯವನ್ನು ಭಯದಿಂದ ಭಾರವಾದ ಋಷಿಯ ಬಳಿಗೆ ಹೋದನು. ಆದರೆ ಮಾರ್ಕಂಡೇಯನ ಮಾತುಗಳು ಬೇರೆ ದೃಶ್ಯವನ್ನು ಬಹಿರಂಗಪಡಿಸಿದವುಗ. ನಿರಾಶೆಗೊಳ್ಳಬೇಡಿ, ಓ ಕತ್ತಲೆಯ ವಿನಾಶಕ. ಅಂದಿರನು ಅಗ್ನಿಗೆ ಹೇಳಿದನು, ನೆರಳುಗಳನ್ನು ಹೋಗಲಾಡಿಸಲು ಬ್ರಹ್ಮನು ಸೃಷ್ಟಿಸಿದ ಪ್ರಾಚೀನ ಅಗ್ನಿದು ದೇವರು ಎಂದು
ನೀವು 3 ಲೋಕಗಳಲ್ಲಿ ಪ್ರಸಿದ್ಧರಾಗಿದ್ದೀರಿ. ನಿಮ್ಮ ಸರಿಯಾದ ಸ್ಥಳಕ್ಕೆ ಹಿಂತಿರುಗಿ ಮತ್ತು 2ನೇ ಅಥವಾ ಪ್ರಜಾಪತಿಕ ಅಗ್ನಿಯಾಗಿ ಕಾರ್ಯನಿರ್ವಹಿಸಲು ನನಗೆ ಅವಕಾಶ ಮಾಡಿಕೊಡಿ. ಅವ ಅನುಮಾನಗಳು ನಿವಾರಣೆಯಾಗತೊಡಗಿದವು ಮತ್ತು ಆತ ಮುಂದೆ ಸಾಗಲು ಒಂದು ದಾರಿಯನ್ನು ಕಂಡನು. ಆತ ತನ್ನ ದೇವತೆಯಾದ ಬೆಂಕಿಯನ್ನು ತ್ಯಜಿಸಿ ಅನ್ನಿರಾಸೆ ಆ ಪಾತ್ರವನ್ನು ವಹಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟನು. ಆದರೆ ಪ್ರತಿಯಾಗಿ ಅನ್ನಿರಾಸ್ ತನ್ನ ಚೊಚ್ಚಲ ಮಗನಾದ ತನ್ನ ಮಗನಾಗಬೇಕೆಂದು ಅಗ್ನಿ ಕೇಳಿದನು. ಮಾರ್ಕಂಡೇಯನ ಮಾತುಗಳು ಆ ದೃಶ್ಯವನ್ನು ಸ್ಪಷ್ಟವಾಗಿ ವಿವರಿಸಿದವು. ಅನ್ನಿರಾಸ್ ಅವರ ಈ ಮಾತುಗಳನ್ನು ಕೇಳಿ ಅಗ್ನಿ ದೇವನು ಬಯಸಿದಂತೆ ಮಾಡಿದನು. ಮತ್ತು ಓ ರಾಜನೇ, ಅನ್ನಿರಾಸ್ರಿಗೆ ವಿಷಸ್ಪತಿ ಎಂಬ ಮಗನಿದ್ದನು. ದೇವರುಗಳೇ ಈ ನಿಗೂಢತೆಯ ಬಗ್ಗೆ ವಿಚಾರಿಸಲು ಬಂದವು. ಮತ್ತು ಅನ್ನಿರಾಸ್ ತನ್ನ ಪರಿವರ್ತನೆಯ ಹಿಂದಿನ ಸತ್ಯವನ್ನು ಬಹಿರಂಗಪಡಿಸಿದನು. ಯುಧಿಷ್ಠಿರನು ಮಾರ್ಕಂಡೇಯನ ಕಥೆಯನ್ನು ಕೇಳುತ್ತಿದ್ದಂತೆ ಅವನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಪವಿತ್ರ ನದಿಗಳು ಜೀವನ ನೀಡುವ ನೀರಿನಿಂದ ಹರಿಯುವ ಪ್ರಾಚೀನ ಭಾರತವರ್ಷ ಭೂಮಿಯಲ್ಲಿ ಅಂಗಿರಸ್ ಎಂಬ ಋಷಿ ವಾಸಿಸುತ್ತಿದ್ದರು. ಆತ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನ 3ನೇ ಮಗನಾಗಿದ್ದನು ಮತ್ತು ಆತನ ಪತ್ನಿಯ ಹೆಸರು ಸುಬಾ ಆಗಿತ್ತು. ಅವರದು ಸಂತೋಷದ ಕುಟುಂಬವಾಗಿದ್ದು ಬೆಳೆಯುತ್ತಿರುವ ಮಕ್ಕಳ ಸಂತೋಷದಿಂದ ತುಂಬಿತ್ತು. ಒಂದು ದಿನ ಮಾರ್ಕಂಡೇಯನು ರಾಜ ಜನಮೇಜಯನ ಪಾದಗಳ ಬಳಿ ಕುಳಿತಿದ್ದಾಗ ಅವನು ಅಂಗಿರನ ಗಮನಾರ್ಹ ಕುಟುಂಬದ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಓ ರಾಜನೇ, ಮಾರ್ಕಂಡೇಯರು ಅಂಗಿರನ ಮಗ ಬೃಹಸ್ಪತಿಯು ಮನುಷ್ಯರಲ್ಲಿ ದೈತ್ಯನಾಗಿದ್ದನು. ಅವನ ಹೃದಯ ದೊಡ್ಡದಾಗಿತ್ತು ಮತ್ತು ಅವನ ದೇಹವು ಬಲವಾಗಿತ್ತು. ಸೂರ್ಯನಂತೆ ಹೊಳೆಯುವ ಮನಸ್ಸು ಹೊಂದಿತ್ತು. ಅವನು ತನ್ನ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದನು ಮತ್ತು ಅವನ ಸಲಹೆಯನ್ನು ರಾಜರು ಮತ್ತು ಋಷಿಗಳು ಒಂದೇ ರೀತಿ ಹುಡುಕುತ್ತಿದ್ದರು. ಮಾರ್ಕಂಡೇಯನು ಮಾತನಾಡುತ್ತಿದ್ದಂತೆ ವಿಶಾಲಸ್ಪತಿಯು ಭೂಮಿಯಾದ್ಯಂತ ಓಡಾಡುತ್ತಿರುವುದನ್ನು, ಅವನ ಉಪಸ್ಥಿತಿಯು ಗೌರವವನ್ನು ಪಡೆಯುತ್ತಿರುವುದನ್ನು ಕಾಣಬಹುದಾಗಿತ್ತು. ಆದರೆ ಅಂಗಿರಾಸ್ ಅವರ ಮಕ್ಕಳು ಕೇವಲ ಗಂಡು ಮಕ್ಕಳೇ ಆಗಿರಲಿಲ್ಲ, ಅವರಿಗೂ ಹೆಣ್ಣು ಮಕ್ಕಳಿದ್ದರು. ಪ್ರತಿಯೊಬ್ಬರೂ ತಮ್ಮದೇ ಆದ ರತ್ನವಾಗಿದ್ದರು. ಅವರೆಲ್ಲರಲ್ಲಿ ಹಿರಿಯಳು ಭಾನುಮತಿ, ಹೋಲಿಸಲಾಗದ ಸೌಂದರ್ಯ. ಅವಳ ಮುಖವು ಸ್ಪಷ್ಟವಾದ ರಾತ್ರಿಯಲ್ಲಿ ಹುಣ್ಣಿಮೆಯಂತೆ ಹೊಳೆಯಿತು. ಅವಳನ್ನು ನೋಡಿದ ಎಲ್ಲರನ್ನೂ ಬೆಳಗಿಸಿತು. ಅವಳು ಎಲ್ಲ ಅಂಗಿರಾಸ್ ಮಕ್ಕಳಲ್ಲಿ ಅತ್ಯಂತ ಸುಂದರಿಯಾಗಿದ್ದಳು ಎಂದು ಮಾರ್ಕಂಡೇಯ ಹೇಳಿದರು. ಅವನ ಧ್ವನಿಯು ಭಯದಿಂದ ತುಂಬಿತ್ತು. ಮುಂದಿನ ಸಾಲಿನಲ್ಲಿ ರಾಗ ಎಂಬ ಹೆಸರು ಇತ್ತು. ಅದು ಅವಳಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಯಿತು, ಏಕೆಂದರೆ ಅವಳು ಎಲ್ಲರ ಪ್ರೀತಿಯ ವಸ್ತುವಾಗಿದ್ದಳು. ದೊಡ್ಡ ಮತ್ತು ಸಣ್ಣ ಜೀವಿಗಳು ಅವಳನ್ನು ಯಾವುದೇ ಮೀಸಲು ಇಲ್ಲದೆ ಆರಾಧಿಸುತ್ತಿದ್ದವು. ಅವಳ ಸೌಮ್ಯ ಮನೋಭಾವ ಮತ್ತು ದಯೆ ಹೃದಯವು ಅವಳನ್ನು ಮನೆಯಲ್ಲಿ ಪ್ರೀತಿಯ ಉಪಸ್ಥಿತಿಯನ್ನಾಗಿ ಮಾಡಿತು. ಮಾರ್ಕಂಡೇಯ ಮಾತನಾಡುತ್ತಿದ್ದಂತೆ ರಾಗ ತನ್ನ ಕಾಲುಗಳ ಸುತ್ತ ಆಡುತ್ತಿದ್ದ ಮಕ್ಕಳನ್ನು ನೋಡಿ ನಗುತ್ತಿರುವುದನ್ನು ಕಾಣಬಹುದಾಗಿತ್ತು. ನಂತರ ಅಲ್ಲಿ ರಾತ್ರಿ ಮತ್ತು ಹಗಲಿನಷ್ಟು ಭಿನ್ನವಾದ 2 ಸಹೋದರಿಯರಾದ ಸಿನಿವಾಲಿ ಮತ್ತು ಅರ್ಚಿಸ್ವತಿ ಇದ್ದರು. ಸಿನಿವಾಲಿಯು ತೆಳ್ಳಗಿನ ಕನ್ಯೆಯಾಗಿದ್ದಳು. ಎಷ್ಟು ಸೂಕ್ಷ್ಮಳಾಗಿದ್ದಳು ಎಂದರೆ ಅವಳು ಕೆಲವೊಮ್ಮೆ ನೆರಳುಗಳಲ್ಲಿ ಮರೆಯಾಗುತ್ತಾಳೆ. ಆದರೂ ರುದ್ರನ ಮಗಳಂತೆ ಅವಳು ತನ್ನನ್ನು ನೋಡಿದ ಎಲ್ಲರನ್ನೂ ಆಕರ್ಷಿಸುವ ಅಲೌಕಿಕ ಸೌಂದರ್ಯವನ್ನು ಹೊಂದಿದ್ದಳು. ಮತ್ತೊಂದೆಡೆ ಅರ್ಚಿಸ್ಮತಿ ತನ್ನ ಸುತ್ತಲಿನ ಜಗತ್ತನ್ನು ಬೆಳಗಿಸುವ ಹೊಳಪಿನಿಂದ ಹೊಳೆಯುತ್ತಿದ್ದಳು. ಅವಳ ಹೆಸರು ಒಳ್ಳೆಯ ಕಾರಣಕ್ಕಾಗಿ ದೊಡ್ಡ ಸಂತೋಷ ಎಂದರ್ಥ. ಮಾರ್ಕಂಡೇಯನು ತಮ್ಮ ಕಥೆಯನ್ನು ಮುಂದುವರಿಸುತ್ತಾ ತಮ್ಮ ಹೆಸರಿನ ಸದ್ಗುಣಗಳನ್ನು ಸಾಕಾರಗೊಳಿಸಿದ 2 ಸಹೋದರಿಯರಾದ ಹವಿಷ್ಮತಿ ಮತ್ತು ಮಹಿಷ್ಮತಿಯ ಬಗ್ಗೆ ಮಾತನಾಡಿದನು. ಹವಿಷ್ಮತಿಯು ಎಲ್ಲಾ ಅರ್ಪಣೆಗಳನ್ನು ಮುಕ್ತ ಹೃದಯದಿಂದ ಸ್ವೀಕರಿಸಿದಳು, ಆದರೆ ಮಹಿಷ್ಮತಿಯು ಭಕ್ತಿಯ ಪ್ರತಿರೂಪವಾಗಿದ್ದಳು. ಪವಿತ್ರ ಕಲೆಗಳ ಬಗೆಗಿನ ಆಕೆಯ ಭಕ್ತಿಯು ಅವಳನ್ನು ತಿಳಿದಿರುವ ಎಲ್ಲರಲ್ಲೂ ವಿಸ್ಮಯವನ್ನು ಉಂಟುಮಾಡಿತು. ಆದರೆ ಅಂಗಿರಾಸ್ನ ಕುಟುಂಬವು ಇನ್ನೂ ಪೂರ್ಣಗೊಂಡಿರಲಿಲ್ಲ. ಇನ್ನೂ ಹೆಚ್ಚಿನ ಹೆಣ್ಣು ಮಕ್ಕಳು ಅವರ ಬಗ್ಗೆ ಹೇಳಲು ಕಾಯುತ್ತಿದ್ದರು.
ಮಾರ್ಕಂಡೇಯನ ಧ್ವನಿಯು ಆಶ್ಚರ್ಯಕರವಾದ ಟಿಪ್ಪಣಿಯನ್ನು ತೆಗೆದುಕೊಂಡಿತು. ಅವರು 7ನೇ ಮಗಳು ಮಹಾಮತಿಯ ಬಗ್ಗೆ ಮಾತನಾಡುವಾಗ, ಅವಳು ಯಾವಾಗಲೂ ದೊಡ್ಡ ವೈಭವದ ತ್ಯಾಗಗಳಿಗೆ ಹಾಜರಾಗುತ್ತಾಳೆ. ಅವನು ಹೇಳಿದನು, ಅವನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತವೆ. ಅವಳ ಹೆಸರಿನ ಅರ್ಥ ದೊಡ್ಡ ಬುದ್ಧಿವಂತಿಕೆ, ಮತ್ತು ಅದು ಅವಳಿಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ, ಏಕೆಂದರೆ ಅವಳು ತಿಳುವಳಿಕೆಯ ಆಳವನ್ನು ಹೊಂದಿದ್ದಾಳೆ. ಪ್ರಾಚೀನ ಕಾಲದಲ್ಲಿ ಮಾರ್ಕಂಡೇಯನು ಋಷಸ್ಪತಿಯ ವಂಶಾವಳಿಯ ಕಥೆಯನ್ನು ಪಠಿಸಲು ಪ್ರಾರಂಭಿಸಿದನು. ಪೂಜ್ಯ ಋಷಿಯು ಚಂದ್ರಲೋಕದ ತಾರಾ ಎಂಬ ಹೆಂಡತಿಯನ್ನು ಹೊಂದಿದ್ದಳು, ಮತ್ತು ಅವಳು ಅವನಿಗೆ 6 ಪುತ್ರರನ್ನು ಹೆತ್ತಳು. ಅವರು ಬೆಂಕಿಯ ತೀವ್ರ ಶಕ್ತಿಯನ್ನು ಸಾಕಾರಗೊಳಿಸಿದರು. ಅವರಲ್ಲಿ ಸಾಟಿಯಿಲ್ಲದ ಅರ್ಹತೆ ಹೊಂದಿರುವ ಮಹಾನ್ ತಪಸ್ವಿ ಸಂಜು ಇದ್ದರು. ಅವರ ಗೌರವಾರ್ಥ ಅರ್ಪಣೆಗಳನ್ನು ಪೌರ್ಣಾಮಾಸ್ಯ ಮತ್ತು ಅಶ್ವಮೇಧ ಯಜ್ಞಗಳಲ್ಲಿ ಅರ್ಪಿಸಲಾಗುತ್ತಿತ್ತು. ಮಾರ್ಕಂಡೇಯರು ಮಾತನಾಡುವಾಗ ಅವರ ಮಾತುಗಳು ಸಂಜು ಅವರ ಪತ್ನಿ ಧರ್ಮದಿಂದ ಹುಟ್ಟಿದ ಸೌಂದರ್ಯದ ಪ್ರತಿರೂಪವಾದ ಸತ್ಯದ ದರ್ಶನಗಳನ್ನು ರೂಪಿಸಿದವು. ಅವಳು ಸತ್ಯದ ಮೂರ್ತರೂಪವಾಗಿದ್ದಳು, ಮತ್ತು ಅವಳನ್ನು ನೋಡಿದ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡಿದ ಸೆಳೆವು ಹರಡಿತು. ಅವರ ಮಗ ಸಂಜು ಎಂಬ ಹೊಳೆಯುವ ಬೆಂಕಿಯು ಮಹಾನ್ ಆಧ್ಯಾತ್ಮಿಕ ಅರ್ಹತೆಯ 3 ಹೆಣ್ಣುಮಕ್ಕಳನ್ನು ಹೊಂದಿತ್ತು. ಪ್ರತಿಯೊಬ್ಬರೂ ನೀತಿಯ ಹಾದಿಯನ್ನು ಬೆಳಗಿಸುವ ಬೆಳಕಿನಿಂದ ಹೊಳೆಯುತ್ತಿದ್ದರು. ಸಂಜು ಅವರ ಮೊದಲನೆಯ ಮಗನಾದ ಭಾರದ್ವಾಜನು ಪ್ರತಿ ಹುಣ್ಣಿಮೆಯ ಯಜ್ಞದಲ್ಲಿ ಗೌರವಾನ್ವಿತ ಅರ್ಪಣೆಗಳನ್ನು ಸಲ್ಲಿಸುತ್ತಿದ್ದನು. ಅವನ 2ನೇ ಮಗನಾದ ಭರತನು ಮತ್ತೊಂದು ಪ್ರಬಲವಾದ ಬೆಂಕಿಯಾಗಿದ್ದನು. ಎಲ್ಲಾ ಪೌರ್ಣಾಮಾಸ್ಯ ಯಜ್ಞಗಳಲ್ಲಿ ತ್ಯಾಗದ ಲೆಗಲಿನಿಂದ ಗೌರವಿಸಲ್ಪಟ್ಟನು. ಹಿರಿಯ ಭರತನಿಗೆ ಭಾರತಿ ಎಂಬ ಮಗಳು ಮತ್ತು ಅದೇ ಹೆಸರಿನ ಕಿರಿಯ ಮಗನಿದ್ದನು. ಇಬ್ಬರೂ ತಮ್ಮ ಆಧ್ಯಾತ್ಮಿಕ ಪರಾಕ್ರಮಕ್ಕಾಗಿ ಪೂಜ್ಯರಾಗಿದ್ದರು. ಮಾರ್ಕಂಡೇಯನ ಮಾತುಗಳು ಈ ಬೆಂಕಿಯ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸಿದವು. ಪ್ರತಿಯೊಂದು ಅನನ್ಯವಾದರೂ ಸೃಷ್ಟಿಯ ಬ್ರಹ್ಮಾಂಡದ ನೃತ್ಯದ ಮೂಲಕ ಇತರರೊಂದಿಗೆ ಸಂಪರ್ಕ ಹೊಂದಿದವು. ಭಾರದ್ವಾಜನ ಪತಿ ವೀರಸೋಮನಂತೆ ಶುದ್ಧೀಕರಿಸಿದ ಬೆಣ್ಣೆಯ ಅರ್ಪಣೆಗಳಿಂದ ಪೂಜಿಸಲ್ಪಟ್ಟಿದ್ದ ಮತ್ತು ಗತಪ್ರಭು ರಥಧ್ವನ ಮತ್ತು ಕುಂಬರೇಟು ಎಂದು ಕರೆಯಲ್ಪಡುತ್ತಿದ್ದ ವೇನಿಗೆ ಜನ್ಮ ನೀಡಿದರು. ಮಾರ್ಕಂಡೇಯನು ತನ್ನ ಕಥೆಯನ್ನು ಮುಂದುವರಿಸಿದಾಗ ವೀರ ಮತ್ತು ಸೈವಿಗೆ ಜನಿಸಿದ ಮಗ ಸಿದ್ಧಿಯ ಬಗ್ಗೆ ಮಾತನಾಡುತ್ತಾನೆ. ಈ ಪ್ರಕಾಶಮಾನವಾದ ಬೆಂಕಿಯು ಸೂರ್ಯನನ್ನು ತನ್ನ ವೈಭವದಿಂದ ಆವರಿಸಿತ್ತು. ಅದು ಮುಟ್ಟಿದ ಎಲ್ಲವನ್ನೂ ಬೆಳಗಿಸಿತ್ತು. ಅದರ ಶುದ್ಧ ಜ್ವಾಲೆಯು ಭರವಸೆಯ ದಾರಿದೀಪವಾಗಿತ್ತು. ಜ್ಞಾನೋದಯದ ಕಡೆಗೆ ಅವರ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡಿತ್ತು. ಮುಂದೆ ಮಾರ್ಕಂಡೇಯರು ಕಳಂಕವಿಲ್ಲದ ಜ್ವಾಲೆಯಿಂದ ಉರಿಯುತ್ತಿದ್ದ ಪಾಪರಹಿತವಾದ ಬೆಂಕಿಯಾದ ಸತ್ಯವನ್ನು ಉಲ್ಲೇಖಿಸಿದನು. ಅವನು ಎಲ್ಲಾ ಕಳಂಕ ಮತ್ತು ಅಶುದ್ಧತೆಯಿಂದ ಮುಕ್ತನಾಗಿ ಸಮಯದ ನಿಯಂತ್ರಕನಾಗಿದ್ದನು. ಅವನ ಮಗ ಸ್ವಾರನು ಎಲ್ಲಾ ಕಾಯಿಲೆಗಳ ಉತ್ಪಾದಕನಾಗಿದ್ದನು. ದುಃಖದಲ್ಲಿ ಕೂಗುವವರ ಮೇಲೆ ನೋವನ್ನು ಉಂಟುಮಾಡುತ್ತಿದ್ದನು. ಆದರೂ ಈ ಭಯಾನಕ ಬೆಂಕಿಯೂ ಸಹ ಅಸ್ತಿತ್ವದ ಭವ್ಯವಾದ ವಸ್ತ್ರದಲ್ಲಿ ಪಾತ್ರವಹಿಸಿತ್ತು. ಮಾರ್ಕಂಡೇಯನ ಕಥನವು ತೆರೆದುಕೊಳ್ಳುತ್ತಿದ್ದಂತೆ ಆತನು ಋಷಸ್ಪತಿಯ 3ನೇ ಮಗನಾದ ವಿಶ್ವಜಿತನನ್ನು ಪರಿಚಯಿಸಿದನು. ಆಂತರಿಕ ಶಾಖ ಎಂದು ಕರೆಯಲ್ಪಡುವ ಬೆಂಕಿಯು ಎಲ್ಲಾ ಜೀವಿಗಳ ಆಹಾರವನ್ನು ಜೀರ್ಣಿಸಿಕೊಂಡಿತು. ಈ ಸ್ವಯಂದ ನಿರ್ಬಂಧಿತ ಮತ್ತು ಆಧ್ಯಾತ್ಮಿಕವಾಗಿ ಯೋಗ್ಯವಾದ ಬೆಂಕಿಯನ್ನು ಬ್ರಾಹ್ಮಣರು ಪಾಕ ಪ್ರತ್ಯಾಗಗಳಲ್ಲಿ ಪೂಜಿಸುತ್ತಿದ್ದರು. ಪವಿತ್ರ ನದಿ ಗೋಮತಿಯು ಅವನ ಪತ್ನಿಯಾಗಿದ್ದಳು, ಮತ್ತು ಅವಳ ಮೂಲಕ ಎಲ್ಲಾ ನೀತಿವಂತ ಪುರುಷರು ತಮ್ಮ ವಿಧಿಗಳನ್ನು ಮಾಡಿದರು. ಮಾರ್ಕಂಡೇಯನ ಮಾತುಗಳು ಈ ಶಾಂತವಾದ ದೃಶ್ಯದ ಚಿತ್ರಣವನ್ನು ಚಿತ್ರಿಸಿದವು. ಅಲ್ಲಿ ಗೋಮತಿಯ ಸೌಮ್ಯವಾದ ನೀರು ಬ್ರಹ್ಮಾಂಡದ ಲಯಕ್ಕೆ ಅನುಗುಣವಾಗಿ ಹರಿಯುತ್ತಿತ್ತು. ಮುಂದೆ ಅವರು ಒಡವನ ಬಗ್ಗೆ ಮಾತನಾಡಿದರು. ಮೇಲ್ಮುಖವಾಗಿ ಚಲಿಸಿದ ಭೀಕರ ನೀರು ಕುಡಿಯುವ ಸಮುದ್ರದ ಬೆಂಕಿ ಸಮುದ್ರದಲ್ಲಿ ಕುಳಿತಿದೆ. ದೂರದ ಯುಗದಲ್ಲಿ ಭಕ್ತಿಯುಳ್ಳ ಋಷಿಯಾದ ಉಕ್ತ ಖ್ಯಾತಿಯಲ್ಲಿ ಸ್ವತಃ ಮಹಾಬ್ರಹ್ಮನಿಗೆ ಪ್ರತಿಸ್ಪರ್ಧಿಯಾಗುವ ಮಗನನ್ನು ಗರ್ಭಧರಿಸಲು ಪ್ರಯತ್ನಿಸುತ್ತಾ ಕಠಿಣ ತಪಸ್ಸನ್ನು ಪ್ರಾರಂಭಿಸಿದನು. ಅನೇಕ ವರ್ಷಗಳ ಕಾಲ ಆತ ಉಪವಾಸ
ಮತ್ತು ಧ್ಯಾನ ಮಾಡಿದನು. ಆಧ್ಯಾತ್ಮಿಕ ಆರೋಹಣಕ್ಕಾಗಿ ಅವನ ಹೃದಯವು ಅಸಲವಾದ ಬಯಕೆಯಿಂದ ಉರಿಯುತ್ತಿತ್ತು. ತನ್ನ ಪ್ರಾರ್ಥನೆಯು ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ ವಾಯುವು ವೇಲ್ರತಿಯ ಪವಿತ್ರ ಸ್ತೋತ್ರಗಳಿಂದ ತುಂಬಿತ್ತು ಮತ್ತು 5 ಪವಿತ್ರ ಬೆಂಕಿಗಳು ತೀವ್ರತೆಯಿಂದ ಹೊಳೆಯುತ್ತಿದ್ದವು. ಕಶ್ಯಪ, ವಸಿಷ್ಠ, ಪ್ರಾಣಚ್ಯವನ ಮತ್ತು ಸುವರ್ಣಕ ಋಷಿಮುನಿಗಳು ಉಕ್ತನ ಮನವಿಯನ್ನು ಒದ್ದಿಸಲು ಒಗ್ಗೂಡಿದರು. ಅವರ ಸಾಮೂಹಿಕ ಶಕ್ತಿಯು ಕಡಿವಾಣವಿಲ್ಲದ ಶಕ್ತಿಯ ಅದ್ಭುತ ಅಸ್ತಿತ್ವವಾಗಿ ಒಗ್ಗೂಡಿತು. ಅವರ ಸಂಯೋಜಿತ ತಪಸ್ಸಿನ ಸಂಗಮದಿಂದ ಹುಟ್ಟಿದ ಈ ಆಕಾಶದ ಅಸ್ತಿತ್ವವು ಉಸಿರುಗಟ್ಟಿಸುವ ಹೊಳಪಿನಿಂದ ಕೂಡಿತ್ತು. ಅದರ ತಲೆಯು ಉರಿಯುತ್ತಿರುವ ಕುಲುಮೆಯಂತೆ ಹೊಳೆಯುತ್ತಿತ್ತು. ಅದರ ತೋಳುಗಳು ಸೂರ್ಯನ ಚಿನ್ನದ ಬೆಳಕಿನಿಂದ ಹೊಳೆಯುತ್ತಿದ್ದವು ಮತ್ತು ಅದರ ಚರ್ಮ ಮತ್ತು ಕಣ್ಣುಗಳು ಪಾರಮಾರ್ಥಿಕ ಹೊಳಪಿನಿಂದ ಹೊಳೆಯುತ್ತಿದ್ದವು. 5 ಋಷಿಗಳು ಅದನ್ನು ತಮ್ಮದೇ ಆದ ಸತ್ವದಿಂದ ತುಂಬಿಸಿಕೊಂಡಿದ್ದರು. ಅದನ್ನು ತಮ್ಮ ಪ್ರದೇಶಗಳ ಬಣ್ಣಗಳಿಂದ ತುಂಬಿಸಿಕೊಂಡಿದ್ದರು. ಬೆಂಕಿ, ಸೂರ್ಯ, ಚಿನ್ನ ಮತ್ತು ಕತ್ತಲು ಅವನ ರೂಪುಗೊಳ್ಳುತ್ತಿದ್ದಂತೆ ಉತ್ತನ ತಪಸ್ಸು ತನ್ನ ಪರಾಕಾಷ್ಠೆಯನ್ನು ತಲುಪಿತು. ಮಹಾಗರ್ಜನೆಯೊಂದಿಗೆ ಅವನು ಸೃಷ್ಟಿಯ ಮೂಲ ಶಕ್ತಿಗಳನ್ನು ತನ್ನ ಹೃದಯದಿಂದ ಹೊರಗೆ ಕರೆದನು. ಅವನ ತಲೆ ಮತ್ತು ಬಾರಿಯಿಂದ ಹಗಲು ಮತ್ತು ರಾತ್ರಿಯ ಅವಳಿ ದೇವತೆಗಳಾದ ಬೃಹತ್ ಮತ್ತು ಗತಂತರರು ಹೊರಹೊಮ್ಮಿದರು. ಅವರು ಶಾಶ್ವತವಾಗಿ ಜೀವನದ ಕ್ಷಣಿಕ ಉಸಿರನ್ನು ಬೆನ್ನಟ್ಟುತ್ತಿದ್ದರು. ನಂತರ ಉಕ್ತ ತನ್ನ ಹೊಕ್ಕುಳಿನಿಂದ ಬ್ರಹ್ಮಾಂಡದ ಸಮತೋಲನದ ಮೂರ್ತರೂಪವಾದ ಶಿವನನ್ನು ಹೊರತಂದನು. ಚಂಡಮಾರುತದ ದೇವತೆಯಾದ ಇಂದ್ರನು ತನ್ನ ಪ್ರಬಲವಾದ ಎದೆಯಿಂದ ಹೊರಬಂದನು. ಗಾಳಿ ಮತ್ತು ಬೆಂಕಿ ಅವನ ಆತ್ಮದಿಂದ ಹೊರಬಂದವು. ಸ್ತೋತ್ರಗಳಾದ ಉದತ್ತ ಮತ್ತು ಅನುದತ್ತವು ಅವನ ತೋಳುಗಳಿಂದ ಜೀವಂತವಾಗಿ ಹೊರಹೊಮ್ಮಿದವು. ಆದರೆ ಮನಸ್ಸು ಮತ್ತು 5 ಇಂದ್ರಿಯಗಳು ಅವನ ಮಿತಿಯಿಲ್ಲದ ಸೃಜನಶೀಲತೆಯ ಅಭಿವ್ಯಕ್ತಿಗಳಾಗಿ ಹೊರಹೊಮ್ಮಿದವು. ತನ್ನ ಸೃಷ್ಟಿಯು ತನ್ನ ಉತ್ತುಂಗವನ್ನು ತಲುಪಿದಂತೆ ಅವನು 25 ದೈವಿಕ ಜೀವಿಗಳನ್ನು ಹುಟ್ಟುಹಾಕಿದನು. ಪ್ರತಿಯೊಂದೂ ತನ್ನದೇ ಆದ ವಿಶಿಷ್ಟ ಸತ್ವವನ್ನು ಹೊಂದಿತ್ತು. ಇವರಲ್ಲಿ ಕಣಿದಿ, ಭಾನು, ಸವಾಬ ಮತ್ತು ಅನುದತ್ತ ಇದ್ದರು. ಅವರೆಲ್ಲರೂ ತಮ್ಮ ಅಸಾಧಾರಣ ಶಕ್ತಿಗಳಿಗೆ ಹೆಸರುವಾಸಿಯಾಗಿದ್ದರು. ಈ ಜೀವಿಗಳು ಅಸ್ತಿತ್ವದ ರಚನೆಯನ್ನು ರೂಪಿಸುತ್ತಲೇ ಹೋದವು. ಆದಾಗ್ಯೂ ಉಕ್ತನ ಸೃಷ್ಟಿಯು ಅದರ ಸವಾಲುಗಳಿಲ್ಲದಿರಲಿಲ್ಲ. ಅವನ ಸ್ವಂತ ಮೂಲತತ್ವದಿಂದ ಜನಿಸಿದ 15 ಇತರ ದೇವರುಗಳು ಪ್ರಬಲ ಎದುರಾಳಿಗಳಾಗಿ ಹೊರಹೊಮ್ಮಿದರು. ಆಕಾಶ ದೇವತೆಗಳ ಗೌರವಾರ್ಥವಾಗಿ ಮನುಷ್ಯರು ಮಾಡುವ ಪವಿತ್ರ ವಿಧಿಗಳನ್ನು ವಿಫಲಗೊಳಿಸಲು ನಿರ್ಧರಿಸಿದರು. ಸುಭೀಮ, ಭೀಮ ಮತ್ತು ಅವರ ಸಂಬಂಧಿಕರು ಬ್ರಹ್ಮಾಂಡದ ಸಮತೋಲನವನ್ನು ಅಡ್ಡಿಪಡಿಸಲು ಶಾಶ್ವತವಾಗಿ ಪ್ರಯತ್ನಿಸುತ್ತಿದ್ದರು. ದೇವರುಗಳಿಗೆ ಮಾಡಿದ ಪ್ರಾರ್ಥನೆಗಳು ಮತ್ತು ಅರ್ಪಣೆಗಳನ್ನು ನಿರಾಶೆಗೊಳಿಸಿದ ಈ ಸವಾಲುಗಳ ಹೊರತಾಗಿಯೂ ಉತ್ತನ ಸೃಷ್ಟಿಯು ಪ್ರವರ್ಧಮಾನಕ್ಕೆ ಬರುತ್ತಲೇ ಹೋಯಿತು. ಮಹಾಶಕ್ತಿಯುಳ್ಳ ಅವನ ಮಗ ಬೃಹದುಕ್ತನು ಭೂಮಿಯ ಮೇಲೆ ವಾಸಿಸಲು ಬಂದನು. ಅಲ್ಲಿ ಅವನ ಗೌರವಾರ್ಥವಾಗಿ ಪವಿತ್ರ ಅಗ್ನಿಹೋತ್ರ ಯಜ್ಞಗಳನ್ನು ಮಾಡಿದ ಧಾರ್ಮಿಕ ಪುರುಷರು ಅವನನ್ನು ಪೂಜಿಸಿದರು. ಮತ್ತೊಬ್ಬ ಮಗನಾದ ರಾತಂತರನು ಅವನ ಹೆಸರಿನಲ್ಲಿ ಮಾಡಿದ ಅರ್ಪಣೆಗಳಿಂದ ತೃಪ್ತನಾದನು ಎಂದು ಹೇಳಲಾಗುತ್ತದೆ. ಋಷಿಗಳ ಪ್ರಾಚೀನ ದಂತಕಥೆಯಲ್ಲಿ ಮಾರ್ಕಂಡೇಯನು ಒಳಗೆ ಮತ್ತು ಹೊರಗೆ ಉರಿಯುವ ಬೆಂಕಿಯ ಬಗ್ಗೆ ಮಾತನಾಡುತ್ತಿದ್ದನು. ಕಠಿಣವಾದ ತಪಸ್ವಿ ನಿಯಮಗಳಿಂದ ಎಷ್ಟು ಬಂಧಿಸಲ್ಪಟ್ಟಿದ್ದನೆಂದರೆ ಅದು ಎಲ್ಲಾ ಜೀವಿಗಳಿಗೆ ತೃಪ್ತಿಯಾದಾಗ ಅಭಿವೃದ್ಧಿಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತಿತ್ತು. ಅದೇ ಬೆಂಕಿಯನ್ನು ಪೋಷಿಸುವ ಮತ್ತು ಉಳಿಸಿಕೊಳ್ಳುವ ಶಕ್ತಿಗಾಗಿ ಪುಷ್ಟಿಮತಿ ಎಂದೂ ಕರೆಯಲಾಗುತ್ತಿತ್ತು. ಮಾರ್ಕಂಡೇಯನು ತನ್ನ ಕಥೆಯನ್ನು ಮುಂದುವರಿಸಿದಾಗ ಪ್ರಕೃತಿಯ ಶಕ್ತಿಗಳ ಆರಾಧನೆಗೆ ಮೀಸಲಾದ ಶಿವ ಎಂಬ ಮತ್ತೊಂದು ಬೆಂಕಿಯ ಬಗ್ಗೆ ಮಾತನಾಡಿದನು. ಈ ಬೆಂಕಿಯೂ ಸಹ ಎಲ್ಲಾ ಜೀವಿಗಳ ನೋವನ್ನು ನಿವಾರಿಸುವ ಸಾಮರ್ಥ್ಯಕ್ಕಾಗಿ ಪೂಜ್ಯವಾಗಿತ್ತು. ಆದ್ದರಿಂದ ಅದರ ಹೆಸರು ಶಿವ ಅಥವಾ ಒಳ್ಳೆಯದನ್ನು ನೀಡುವವನು, ಬುದ್ಧಿವಂತ ಮತ್ತು ಶಕ್ತಿಶಾಲಿ. ಅಗ್ನಿಯಾದ ತಪನು ದೊಡ್ಡ ತಪಸ್ವಿ ಸಂಪತ್ತನ್ನು ಗಳಿಸಿದ್ದನು. ಈ ಸಂಪತ್ತಿನಿಂದ ಪುರಂದಕುಶ್ವ ಮತ್ತು ಮನು ಎಂಬ 3 ಪುತ್ರರು ಜನಿಸಿದರು. ಮನು ಪ್ರಜಾಪತಿಯಾಗಿ
ಹೊರಹೊಮ್ಮಿದನು. ಇದು ಜೀವಿಗಳ ಸೃಷ್ಟಿಕರ್ತನಾಗಿ ಅವನ ಪಾತ್ರಕ್ಕಾಗಿ ಅವನಿಗೆ ನೀಡಲಾದ ಬಿರುದುವೇದಗಳಲ್ಲಿ ಕಲಿತ ಬ್ರಾಹ್ಮಣರು ಚಿನ್ನದಂತೆ ಹೊಳೆಯುವಷ್ಟು ಪ್ರಕಾಶಮಾನವಾದ ಬೆಂಕಿಯಾದ ಸಂಭುವಿನ ಬಗ್ಗೆ ಮಾತನಾಡಿದರು. ಅವರು ಮತ್ತೊಂದು ಪ್ರಕಾಶಮಾನವಾದ ಬೆಂಕಿಯಾದ ಅವಸ್ಥೆಯ ಬಗ್ಗೆಯೂ ಹೇಳಿದರು. ಅದರ ಮರುಪೂರಣವು ಅದನ್ನು ನೋಡಿದ ಎಲ್ಲರನ್ನೂ ಬೆಳಗಿಸಿತು. ತಪನು 5 ಉಜ್ಜಸ್ಕರ ಬೆಂಕಿಯನ್ನು ಸೃಷ್ಟಿಸಿದನು. ಪ್ರತಿಯೊಂದೂ ಚಿನ್ನದಂತೆಯೇ ಪ್ರಕಾಶಮಾನವಾಗಿತ್ತು. ಇದು ಸೋಮಪಾನೀಯದಲ್ಲಿ ಯಜ್ಞದಲ್ಲಿ ಹಂಚಿಕೊಳ್ಳಲ್ಪಟ್ಟಿತ್ತು. ಆ ಮಹಾನ್ ಸೂರ್ಯ ದೇವನು ತನ್ನ ದೈನಂದಿನ ದುಡಿಮೆಯಿಂದ ಆಯಾಸಗೊಂಡಾಗ ಎಲ್ಲರಿಗೂ ಶಾಂತಿ ಮತ್ತು ಶಾಂತಿಯನ್ನು ತಂದ ಬೆಂಕಿಯಾದ ಪ್ರಶಾಂತ ಎಂದು ಅವನನ್ನು ಕರೆಯಲಾಗುತ್ತಿತ್ತು. ಈ ಬೆಂಕಿಯೇ ಹಸುರು ಮತ್ತು ಭೂಮಿಯ ಇದರ ಜೀವಿಗಳನ್ನು ಸೃಷ್ಟಿಸಿತು. ಅನ್ವೀರರು ಸಹ ತಪದ ಮಗನಾದ ಪ್ರಜಾಪತಿ ಬಾನುವನ್ನು ಸೃಷ್ಟಿಸಿದರು. ಅವನನ್ನು ಬ್ರಾಹ್ಮಣರು ಬೃಹದಬಾನು ಎಂದು ಕರೆದರು. ಬಾನು ಸೂರ್ಯನ ಮಗಳಾದ ಸುಪ್ರಜನಳನ್ನು ವಿವಾಹವಾದನು ಮತ್ತು ಬೃಹದ್ಬಾನು ಅವರಿಗೆ ಜನಿಸಿದನು. ಅವರ 6 ಪುತ್ರರು ತಮ್ಮದೇ ಆದ ಬಲದಲ್ಲಿ ದೊಡ್ಡ ಬೆಂಕಿಯಾಗಿ ಮಾರ್ಪಟ್ಟರು. ಬಲವನ್ನು ನೀಡುವ ಒಲದ ಅವನನ್ನು ನೋಡಿದಾಗ ಎಲ್ಲರಲ್ಲೂ ವಿಸ್ಮಯವನ್ನು ಉಂಟುಮಾಡಿದ ಮಜ್ಜುದರ್ಸ ಮತ್ತು ಪೌರ್ಣಾಮಾಸ್ಯ ಯಜ್ಞಗಳಲ್ಲಿ ಶುದ್ಧೀಕರಿಸಿದ ಬೆಣ್ಣೆಯ ಅರ್ಪಣೆಗಳಿಂದ ಗೌರವಿಸಲ್ಪಟ್ಟ ಅಂದಿರಾಸ್ ಅಥವಾ ಧೃತಿಮಾನ್ ಅಗ್ರಾಯಳವನ್ನು ಅರ್ಪಿಸಿದ ಅಗ್ರಾಯನ ಚತುರ್ಮಾಸ್ಯ ಆಚರಣೆಗಳ ದೈನಂದಿನ ಅರ್ಪಣೆಗಳ ಮೂಲವಾದ ಅಗ್ರಹ ಮತ್ತು ಸ್ಟುವಮನುವಿನ ಮಗಳು ನಿಸಾ ಬಾನುವನ್ನು ವಿವಾಹವಾದಳು ಮತ್ತು 2 ಅಗ್ನಿಶೋಮರು ಮತ್ತು ಇತರ 5 ಅಗ್ನಿ ದೇವತೆಗಳಿಗೆ ಜನ್ಮ ನೀಡಿದಳು. ಅವರಲ್ಲಿ ಮೋಡಗಳ ಅಧಿದೇವತೆಯೊಂದಿಗೆ ಮೊದಲ ಅರ್ಪಣೆಗಳನ್ನು ನೀಡಿ ಗೌರವಿಸಲ್ಪಟ್ಟ ವೈಶ್ವರ ಮತ್ತು ಎಲ್ಲಾ ಲೋಕಗಳ ಒಡೆಯನಾದ ವಿಶ್ವಪತಿ ಇದ್ದರೂ ಒಮ್ಮೆ ಹಿರಣ್ಯಕಶಿಪುವಿನ ಪತಿಯಾಗಿದ್ದ. ಆದರೆ ಈಗ ಪ್ರಜಾಪತಿಯರಲ್ಲಿ ಒಬ್ಬಳಾಗಿದ್ದ ಮನುವಿನ ಮಗಳಾದ ಸ್ವಿಸ್ತಕೃತಳ ಬಗ್ಗೆಯೂ ವಿಷಯಗಳು ಮಾತನಾಡಿದರು. ಜ್ವಾಲೆಗಳು ನೃತ್ಯ ಮಾಡುವ ಮತ್ತು ನೀರು ಹರಿಯುವ ಜಗತ್ತಿನಲ್ಲಿ ಮಾರ್ಕಂಡೇಯನು ಒಂದು ಪ್ರಾಚೀನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಅಗ್ನಿ ದೇವತೆಯಾದ ಸ್ವಾಹನ ಪ್ರೀತಿಯ ಪತ್ನಿ ಮುದಿದ ಸಮುದ್ರದ ಆಳದಲ್ಲಿ ವಾಸಿಸುತ್ತಿದ್ದಳು ಎಂದು ಹೇಳಲಾಗುತ್ತದೆ ಮತ್ತು ಅವರ ಸಂಯೋಗದಿಂದ ಅಧ್ವಾಂತ ಎಂಬ ಪವಿತ್ರ ಬೆಂಕಿ ಹುಟ್ಟಿತ್ತು. ಈ ಭವ್ಯವಾದ ವ್ಯಕ್ತಿಯು ಎಲ್ಲಾ ಜೀವಿಗಳ ಆಡಳಿತಗಾರ ಮತ್ತು ಆಂತರಿಕ ಆತ್ಮವಾಗಿ ವೈಭವ ಮತ್ತು ಶಕ್ತಿಯಿಂದ ಹೊಳೆಯುತ್ತಿದ್ದ. ಮಾರ್ಕಂಡೇಯನು ಮಾತನಾಡುವಾಗ ಅವನ ಮಾತುಗಳು ಬ್ರಹ್ಮಾಂಡವನ್ನು ಆಳಿದ ಆ ಪ್ರಬಲ ಶಕ್ತಿಗಳಾದ ಮಹಾನ್ ಭೂತಗಳ ಚಿತ್ರಣಗಳನ್ನು ರೂಪಿಸಿದವು. ಅವುಗಳಲ್ಲಿ ಅಧ್ವಂತನು ಎದ್ದು ನಿಂತನು, ಏಕೆಂದರೆ ಅವನು ಭೂಮಿ, ಆಕಾಶ ಮತ್ತು ನೀರಿನ ಮೂಲತತ್ವನಾಗಿದ್ದನು. ಅವನ ಮಗನಾದ ಅಧಭೂತನು ನೀರಿನ ಆತ್ಮ, ಆಕಾಶದ ರಾಜಕುಮಾರ ಮತ್ತು ಎಲ್ಲಾ ದೊಡ್ಡ ವಸ್ತುಗಳ ಒಡೆಯನೆಂದು ಹೇಳಲಾಗುವ ವಿಸ್ಮಯಕಾರಿಯಾದ ಬೆಂಕಿಯಾಗಿದ್ದನು. ಮಾರ್ಕಂಡೇಯನು ತನ್ನ ಕಥೆಯನ್ನು ಮುಂದುವರೆಸಿದಾಗ ಒಂದು ಹೊಸ ವ್ಯಕ್ತಿತ್ವವು ಹೊರಹೊಮ್ಮಿತು. ಆ ಅಧ್ವಾಂತನ ಅಸ್ತಿತ್ವದೊಳಗೆ ವಾಸಿಸುತ್ತಿದ್ದ ಪ್ರಬಲ ಪ್ರಧಾನ ಅಗ್ನಿ ಗೃಹಪತಿ. ಈ ಬೆಂಕಿ ಯಜ್ಞಗಳಲ್ಲಿ ಸದಾ ಅಸ್ತಿತ್ವದಲ್ಲಿತ್ತು. ದೇವರುಗಳಿಗೆ ಮನುಷ್ಯರ ಅರ್ಪಣೆಗಳನ್ನು ಹೊತ್ತೊಯ್ಯುತ್ತಿತ್ತು. ಆದರೂ ಮೊದಲ ಕತು ನಿಯಾತನು ಅವರನ್ನು ಸಮೀಪಿಸಿದಾಗಲೆಲ್ಲ ಮಾಲಿನ್ಯದ ಭಯದಿಂದ ಸ್ವಾಹನು ಸಮುದ್ರದಲ್ಲಿ ಅಡಗಿಕೊಳ್ಳುತ್ತಿದ್ದನು. ದೇವತೆಗಳು ತಮ್ಮ ಪ್ರೀತಿಯ ಪ್ರಧಾನ ಅಗ್ನಿಗಾಗಿ ದೂರದವರೆಗೆ ಹುಡುಕುತ್ತಾ ಬುದ್ಧಿವಂತ ಮತ್ತು ಧೈರ್ಯಶಾಲಿ ವ್ಯಕ್ತಿಯಾದ ಅಥರ್ವನ ಮೂಲಕ ಅವನ ಇರುವಿಕೆಯನ್ನು ಅಂತಿಮವಾಗಿ ಕಂಡುಹಿಡಿದರು. ಅವರ ದುರವಸ್ಥೆಯಿಂದ ಪ್ರೇರೇಪಿಸಲ್ಪಟ್ಟ ಅಥರ್ವನನು ದೇವರಿಗೆ ಅರ್ಪಣೆಗಳನ್ನು ಕೊಂಡೊಯ್ಯುವ ಕಾರ್ಯವನ್ನು ಕೈಗೊಂಡನು. ಆದರೆ ಗೃಹಪತಿಯು ಈ ವ್ಯವಸ್ಥೆಯನ್ನು ತಿಳಿದಾಗ ಅವನು ಮತ್ತೊಮ್ಮೆ ಕಣ್ಮರೆಯಾದನು. ತನ್ನ ಇರುವಿಕೆಯ ಬಗ್ಗೆ ಪಿಸುಗುಟ್ಟಿದನು. ಆದಾಗ್ಯೂ ಅಥರ್ವನ ಪ್ರಯತ್ನಗಳಿಗೆ ಶೀಘ್ರದಲ್ಲೇ ಪ್ರತಿಫಲ ದೊರೆಯಿತು, ಏಕೆಂದರೆ ಅವನು ಸಮುದ್ರದಲ್ಲಿ ಅಡಗಿಕೊಂಡಿದ್ದ ಸ್ವಾಹನನ್ನು ಪತ್ತೆ ಹಚ್ಚಿದನು. ಈಗ ವಯಸ್ಸು ಮತ್ತು ಆಯಾಸದಿಂದ ದುರ್ಬಲಗೊಂಡಿದ್ದ ಪ್ರಧಾನ ಬೆಂಕಿಯು ಅಥರ್ವನನ್ನು ದೇವರುಗಳ ವಾಹಕದ ಪಾತ್ರವನ್ನು ವಹಿಸುವಂತೆ ಬೇಡಿಕೊಂಡಿತ್ತು. ಸಹಾನುಭೂತಿಯಿಂದ
ಪ್ರೇರೇಪಿಸಲ್ಪಟ್ಟ ಅಥರ್ವನನು ಈ ಪವಿತ್ರ ಕರ್ತವ್ಯವನ್ನು ಒಪ್ಪಿಕೊಂಡನು. ಆದರೆ ಗೃಹಪತಿಯನ್ನು ಮತ್ತೊಮ್ಮೆ ಕಣ್ಮರೆಯಾಗುವಂತೆ ಮಾಡಿದನು. ಮಾರ್ಕಂಡೇಯನ ಕಸನವು ತೆರೆದುಕೊಳ್ಳುತ್ತಿದ್ದಂತೆ ಶ್ವಾಹನು ವಯಸ್ಸಾದ ಮತ್ತು ದುರ್ಬಲನಾಗಿದ್ದನೆಂಬುದು ಸ್ಪಷ್ಟವಾಯಿತು. ಪ್ರತಿ ಹಾದುಹೋಗುವ ದಿನವೂ ಅವನ ಶಕ್ತಿ ಕ್ಷೀಣಿಸುತ್ತಿತ್ತು. ಭಕ್ತಿಯ ಅಂತಿಮ ಕಾರ್ಯದಲ್ಲಿ ಅವನು ತನ್ನ ಭೌತಿಕ ದೇಹವನ್ನು ಭೂಮಿಗೆ ಒಪ್ಪಿಸಿದನು. ಅಲ್ಲಿ ಅದು ವಿವಿಧ ಲೋಹಗಳನ್ನು ಹುಟ್ಟುಹಾಕಿತು. ಕಬ್ಬಿಣ, ಗಾಜು ಮತ್ತು ಅಮೂಲ್ಯವಾದ ಕಲ್ಲುಗಳು ಅವನ ಉಗುರುಗಳಿಂದ ಮೋಡಗಳು ರೂಪುಗೊಂಡವು. ಅವನ ರಕ್ತನಾಳಗಳಿಂದ ಹವಳಗಳು ಮತ್ತು ಪ್ರಪಂಚದ ಬಟ್ಟೆಯು ಈ ಪದಾರ್ಥಗಳಿಂದ ತುಂಬಿತ್ತು. ಶ್ವಾಹನ ಭೌತಿಕ ರೂಪವು ಬ್ರಹ್ಮಾಂಡದಲ್ಲಿ ಕರಗಿದಂತೆ ಅವನ ಸಾರವು ಅಥರ್ವನ ಹೃದಯದಲ್ಲಿ ಉರಿಯುತ್ತಿರುವ ಬೆಂಕಿಯಾಗಿ ಉಳಿಯಿತು. ಆದ್ದರಿಂದ ಈ ಪವಿತ್ರ ಜ್ವಾಲೆಯನ್ನು ಪುನರುಜ್ಜೀವನಗೊಳಿಸಲು ಮಹಾವಿಷ್ಣು, ಭೃಗು ಮತ್ತು ಅಂಗಿರರು ತಪಸ್ಸನ್ನು ಮಾಡಿದರು. ಅಂತಿಮವಾಗಿ ಅದು ಮತ್ತೊಮ್ಮೆ ಬೆಳಗಿದಾಗ ಶ್ವಾಹನು ಸಮುದ್ರದಲ್ಲಿ ಆಶ್ರಯ ಪಡೆದನು. ಆದರೆ ಅಥರ್ವನು ಅದನ್ನು ಪುನಃ ಕಂಡುಹಿಡಿದನು. ಪ್ರಧಾನ ಅಗ್ನಿ ಮರುಜನ್ಮವಾದಾಗ ಜಗತ್ತು ತನ್ನ ಉಸಿರನ್ನು ಹಿಡಿದಿಟ್ಟುಕೊಂಡಿತ್ತು. ಅವನ ಶಕ್ತಿಯು ಹಿಂದೆಂದಿಗಿಂತಲೂ ಈಗ ದೊಡ್ಡದಾಗಿದೆ ಮತ್ತು ಆ ಕ್ಷಣದಿಂದ ಅಥರ್ವನು ಎಲ್ಲಾ ಜೀವಿಗಳ ಅರ್ಪಣೆಗಳನ್ನು ದೇವರಿಗೆ ಕೊಂಡೊಯ್ದನು. ಆದರೆ ಶ್ವಾಹನು ಆಳದಲ್ಲಿ ವಾಸಿಸುತ್ತಿದ್ದನು. ಪ್ರಾಚೀನ ಕಾಲದಲ್ಲಿ ಮಾರ್ಕಂಡೇಯನು ಕುರುವಂಶದ ಪಾಪರಹಿತ ವಂಶಸ್ಥನಿಗೆ ಒಂದು ಅಸಾಧಾರಣ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಈಗ ಆಲಿಸಿ, ಅವರು ಹೇಳಿದನು. ಅದ್ಭುತರ ಬೆಂಕಿಯ ಬುದ್ಧಿವಂತ ಮಗನಾದ ಕಾರ್ತಿಕೇಯನ ಜನನದ ಕಥೆಯನ್ನು. ದೇವರುಗಳು ಮತ್ತು ಅಸುರರು ತೀವ್ರ ಹೋರಾಟದಲ್ಲಿ ತೊಡಗಿದ್ದರು. ಭಯಾನಕ ಅಸುರರು ನಿರಂತರವಾಗಿ ದೈವಿಕ ಆತಿಥ್ಯರನ್ನು ಸೋಲಿಸುತ್ತಿದ್ದರು. ಪ್ರಬಲನಾದ ಇಂದ್ರನಾದ ಪುರಂದರನು ತನ್ನ ನಾಶವಾದ ಸೈನ್ಯಗಳನ್ನು ದಿಟ್ಟಿಸಿ ನೋಡಿದನು ಮತ್ತು ಅವರನ್ನು ಮರುಸನ್ನತಿಸಬಲ್ಲ ನಾಯಕನನ್ನು ಹುಡುಕುವ ಅಗತ್ಯವಿದೆ ಎಂದು ತಿಳಿದನು. ಭವ್ಯವಾದ ಮಾನಸ ಪರ್ವತಗಳ ಮೂಲಕ ಅಲೆದಾಡುವಾಗ ಅವನು ಈ ವಿಷಯದ ಬಗ್ಗೆ ಆಳವಾಗಿ ಯೋಚಿಸಿದನು. ಅಲ್ಲಿ ಭೂಮಿಯ ರಹಸ್ಯಗಳು ಗಾಳಿಯಲ್ಲಿ ಪಿಸುಗುಟ್ಟಿದವು. ಅಲ್ಲಿಯೇ ಅವನು ಮಹಿಳೆಯ ದುಃಖದ ಕೂಗುಗಳನ್ನು ಕೇಳಿದನು. ಅವಳ ಧ್ವನಿಯು ಭೂದೃಶ್ಯದಾದ್ಯಂತ ದೂರದವರೆಗೆ ಸಾಗುತ್ತಿತ್ತುವೋ. ಯಾರಾದರೂ ಬೇಗ ಬನ್ನಿ, ಅವಳು ಅಳತೊಡಗಿದರು. ನನ್ನನ್ನು ರಕ್ಷಿಸು, ನನ್ನ ಗಂಡನಾಗಿರಲಿ ಅಥವಾ ನನ್ನ ಗಂಡನಾಗಿರಲಿ ಎಂದು ಹೇಳಿ ಇಂದ್ರನ ಹೃದಯವು ಕರುಣೆಯಿಂದ ಅಲುಗಾಡಿತು. ಅವನು ಅಳುತ್ತಿರುವ ಮಹಿಳೆಯ ಹತ್ತಿರ ಹೋದಾಗ ಅವನು ಅವಳಿಗೆ, ಹೆದರಬೇಡಿ ಸುಂದರಿಯೇ, ನಾನು ನಿನ್ನನ್ನು ರಕ್ಷಿಸಲು ಬಂದಿದ್ದೇನೆ ಎಂದು ಭರವಸೆ ನೀಡಿದನು. ಆದರೆ ಅವನ ಮಾತುಗಳಿಗೆ ದೂರದಿಂದ ಹೊರಹೊಮ್ಮಿದ ಒಂದು ಆಕೃತಿಯಿಂದ ಅಡ್ಡಿಯಾಯಿತು. ಕೆಸ್ಸಿನ್ ಹೊಳೆಯುವ ಕಿರೀಟದಲ್ಲಿ ಅಲಂಕರಿಸಲ್ಪಟ್ಟ ಅಸುರ ಮತ್ತು ಬಲವಾದ ಗದೆಯನ್ನು ಹಿಡಿದುಕೊಂಡಿದ್ದನು. ಇಂದ್ರನ ಮಾತುಗಳಿಗೆ ಕೆಸ್ಸಿನ್ ನಗುತ್ತಾ ಯುದ್ಧದ ವಾಗ್ದಾನದೊಂದಿಗೆ ಅವನನ್ನು ನಿಂದಿಸಿದನು. ಓ ಪಾಕದ ಕೊಲೆಗಾರನೇ, ಅವಳನ್ನು ಬಿಟ್ಟುಬಿಡು. ಅವನು ನಕ್ಕನು, ನಾನು ಅವಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಮತ್ತು ನೀನು ಜೀವಂತವಾಗಿ ಮನೆಗೆ ಹಿಂತಿರುಗುವುದಿಲ್ಲ. ಇದರೊಂದಿಗೆ ಕೆಸ್ಸಿನ್ ತನ್ನ ಗದೆಯನ್ನು ಎಸೆದನು. ಅದನ್ನು ಇಂದ್ರನು ತನ್ನ ಗುಡುಗು ಸಿಡಿಲಿನಿಂದ ತ್ವರಿತವಾಗಿ ಛಿದ್ರಗೊಳಿಸಿದನು. ವಿಚಲಿತರಾಗದೆ ಅಸುರನು ದೇವರ ಮೇಲೆ ಬೃಹತ್ ಬಂಡೆಯನ್ನು ಎಸೆದನು. ಆದರೆ ಇಂದ್ರನು ಅದನ್ನು ತನ್ನ ಭುಜದಿಂದ ಬೇರ್ಪಡಿಸಿ ನೆಲಕ್ಕೆ ಅಪ್ಪಳಿಸಿದನು. ಬೀಳುವ ಬಂಡೆಯಿಂದ ಗಾಯಗೊಂಡ ಕೆಸ್ಸಿನ್ ತಾನು ಹೇಳಿಕೊಳ್ಳಲು ಬಯಸಿದ್ದ ಮಹಿಳೆಯನ್ನು ಬಿಟ್ಟು ಪರ್ವತಗಳ ಆಳಕ್ಕೆ ಓಡಿ ಹೋದನು. ಇಂದ್ರನು ಮತ್ತೊಮ್ಮೆ ಅವಳ ಕಡೆಗೆ ತಿರುಗಿದನು. ಅವನ ಕಣ್ಣುಗಳು ದಯೆಯಿಂದ ತುಂಬಿದವು. ಹೇಳಿ, ಸುಂದರಿಯೇ. ಅವನು ನಿಧಾನವಾಗಿ ಕೇಳಿದನು, ನೀನು ಯಾರ ಹೆಂಡತಿ? ಈ ಸ್ಥಳಕ್ಕೆ ನಿನ್ನನ್ನು ತರುವುದು ಏನು? ಆ ಶಕ್ತಿಯುತ ದೇವರನ್ನು ನೋಡುತ್ತಿರುವಾಗ ಮಹಿಳೆಯ ಕಣ್ಣೀರು ಒಣಗಲು ಪ್ರಾರಂಭಿಸಿತು ಮತ್ತು ಬಹುಶಃ ಬಹಳ ಸಮಯದ ನಂತರ ಮೊದಲ ಬಾರಿಗೆ
ಭರವಸೆಯ ಮಿಲುಗುವಿಕೆಯನ್ನು ಅನುಭವಿಸಿತು. ಮಾನಸ ಪರ್ವತಗಳ ಉರುಳುವ ಬೆಟ್ಟಗಳಲ್ಲಿ ಇಬ್ಬರು ಸಹೋದರಿಯರಾದ ದೇವಸೇನ ಮತ್ತು ದೈತ್ಯಸೇನರು ಪ್ರಜಾಪತಿಯ ಅನುಮತಿಯಂತೆ ತಮ್ಮ ದಾಸಿಯರೊಂದಿಗೆ ವಿರಾಮದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಆಗಾಗ್ಗೆ ಭೇಟಿ ನೀಡುತ್ತಿದ್ದರು. ಅವರ ಆಗಾಗ್ಗೆ ವಾಸ್ತವ್ಯವು ಸ್ಥಳೀಯರಲ್ಲಿ, ವಿಶೇಷವಾಗಿ ನಿಯಮಿತವಾಗಿ ಅವರಿಗೆ ಗೌರವ ಸಲ್ಲಿಸುತ್ತಿದ್ದ ಅಸುರಕೇಶಿಗೆ ಪರಿಚಿತ ಮುಖಗಳನ್ನು ಮಾಡಿತ್ತು. ಆದಾಗ್ಯೂ ದೇವಸೇನನು ಅವನ ಬಗ್ಗೆ ತನ್ನ ಹಿಡಿತವನ್ನು ಕಾಪಾಡಿಕೊಂಡರೂ ದೈತ್ಯಸೇನನು ಅವನ ಮುಂದುವರಿಕೆಗೆ ಶರಣಾದನು ಮತ್ತು ತರುವಾಯ ಅವನನ್ನು ಕೇಶಿನ್ ಕರೆದೊಯ್ದನು. ಈ ಭೇಟಿಗಳಲ್ಲಿ ಒಂದಾದ ದೇವಸೇನನ ಭೇಟಿಯ ಸಮಯದಲ್ಲಿ ದೇವಸೇನನ ಮೇಲೆ ಇಂದ್ರನು ಪ್ರಭಾವ ಬೀರಿದನು. ಅವರ ಮಾತು ಪರಂಪರೆಯ ಮೂಲಕ ಆತನೊಂದಿಗಿನ ಆಕೆಯ ಸಂಬಂಧವನ್ನು ಗುರುತಿಸಿದ ಆತ ಆಕೆಯನ್ನು ಸಂಭಾವ್ಯ ಹಾನಿಯಿಂದ ರಕ್ಷಿಸುವ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡನು. ದೈತ್ಯಸೇನನ ಹಣೆಬರಹದ ಬಗ್ಗೆ ತಿಳಿದ ನಂತರ ಇಂದ್ರನು ಜವಾಬ್ದಾರಿಯ ಪ್ರಜ್ಞೆಯನ್ನು ಅನುಭವಿಸಿದನು ಮತ್ತು ಸೂಕ್ತವಾದ ಗಂಡನನ್ನು ಹುಡುಕುವಲ್ಲಿ ದೇವಸೇನನಿಗೆ ಸಹಾಯ ಮಾಡಲು ನಿರ್ಧರಿಸಿದನು. ಪ್ರಜಾಪತಿಯ ಮಗಳಾಗಿ ತನ್ನ ಮಿತಿಗಳನ್ನು ಅರಿತ ದೇವಸೇನನು ತನಗಾಗಿ ಅಜೇಯ ಸಂಗಾತಿಯನ್ನು ಆಯ್ಕೆ ಮಾಡುವಂತೆ ಇಂದ್ರನನ್ನು ವಿನಂತಿಸಿದನು. ತನ್ನ ತಂದೆಯ ವರದಿಂದ ದೇವತೆಗಳು ಮತ್ತು ಅಸುರರಿಬ್ಬರಿಂದಲೂ ಸಮಾನವಾಗಿ ಗೌರವಿಸಲ್ಪಡುವ ಶಕ್ತಿದ ವ್ಯಕ್ತಿಯನ್ನು ಅವಳು ಕಲ್ಪಿಸಿಕೊಂಡಳು. ಆಕೆಯ ಆತ್ಮವಿಶ್ವಾಸದಿಂದ ಕುತೂಹಲಗೊಂಡ ಇಂದ್ರನು ತನ್ನ ಭವಿಷ್ಯದ ಪತಿಯಲ್ಲಿ ತಾನು ಬಯಸಿದ ಗುಣಗಳನ್ನು ವಿವರಿಸಲು ದೇವಸೇನನನ್ನು ಕೇಳಿದನು. ಅವರು ಮಾತನಾಡುತ್ತಿರುವಾಗ ಇಂದ್ರನು ತನ್ನ ಮುಂದೆ ತೆರೆದುಕೊಳ್ಳುತ್ತಿರುವ ಆಕಾಶದ ನೃತ್ಯವನ್ನು ಗಮನಿಸಿದನು. ಉದಯ ಬೆಟ್ಟದ ಮೇಲೆ ಉದಯಿಸುತ್ತಿರುವ ಸೂರ್ಯ ಚಂದ್ರನು ತನ್ನ ಕಕ್ಷೆಗೆ ಹಾರುತ್ತಾನೆ ಮತ್ತು ಸೂರ್ಯನೊಂದಿಗೆ ಒಗ್ಗೂಡುತ್ತಿರುವ ಮಹಾನ್ ಸೋಮಚಂದ್ರ ಅವನು ಸವಲ ದೇವತೆಗಳ ಸಂಯೋಗವನ್ನು ಮತ್ತು ನಾಳೆ ವಿನಾಶಕ್ಕಾಗಿ ಯುದ್ಧವನ್ನು ಮುನ್ಸೂಚಿಸಿದ ಅಶುಭ ಚಿಹ್ನೆಗಳನ್ನು ನೋಡಿದಾಗ ಗಾಳಿಯು ನಿರೀಕ್ಷೆಯಿಂದ ತುಂಬಿತ್ತು. ತಾಜಾ ರಥದಿಂದ ಹರಿಯುವ ಪ್ರಬಲ ನದಿ ಸಿಂಧು ಮತ್ತು ಸೂರ್ಯನ ಕಡೆಗೆ ಕೂಗುವ ನರಿಗಳು ಇಂದ್ರನ ಆಲೋಚನೆಗಳನ್ನು ಅಡ್ಡಿಪಡಿಸಿದವು. ಈ ಸಂಯೋಗವು ಯುದ್ಧದ ಮುನ್ಸೂಚಕ ಮಾತ್ರವಲ್ಲ, ಸೃಷ್ಟಿಯ ಅವಕಾಶವೂ ಆಗಿದೆ ಎಂದು ಅವನು ಅರಿತುಕೊಂಡನು. ಸೋಮಚಂದ್ರನು ಮಗನಿಗೆ ಜನ್ಮ ನೀಡಬಹುದಾದರೆ ಅವನು ದೇವಸೇನನಿಗೆ ಸೂಕ್ತವಾದ ಸಂಗಾತಿಯಾಗಬಹುದು. ದೇವಸೇನನಿಗೆ ಯೋಗ್ಯವಾದ ಗಂಡನನ್ನು ಹುಡುಕಲು ಬ್ರಹ್ಮನ ಮಾರ್ಗದರ್ಶನ ಮತ್ತು ಮಧ್ಯಪ್ರವೇಶವನ್ನು ಕೋರಿ ಆಕಾಶಗಳ ಒಡೆಯನು ಬ್ರಹ್ಮನ ಬಳಿಗೆ ಧಾವಿಸಿದನು. ಇಂದ್ರನ ಉದ್ದೇಶಗಳಿಂದ ಸಂತೋಷಗೊಂಡ ಮೊಮ್ಮಗ ಅವರ ಸಂಯೋಗವು ಇಂದ್ರನ ಪಡೆಗಳ ಜಂಟಿ ನಾಯಕನಾಗುವ ಪ್ರಬಲ ಸಂತತಿಯನ್ನು ಉತ್ಪಾದಿಸುತ್ತದೆ ಎಂದು ಭರವಸೆ ನೀಡಿದನು. ಬ್ರಹ್ಮನ ಆಶೀರ್ವಾದದೊಂದಿಗೆ ಇಂದ್ರ ಮತ್ತು ದೇವಸೇನನು ಆದರ್ಶ ಸಂಗಾತಿಯನ್ನು ಹುಡುಕಲು ಹೊರಟರು. ವಸಿಷ್ಠ ಮತ್ತು ಇತರ ದಿವ್ಯ ಋಷಿಗಳು ಸೇರಿದಂತೆ ಮಹಾನ್ ಬ್ರಾಹ್ಮಣರು ವಾಸಿಸುತ್ತಿದ್ದ ಪ್ರದೇಶಕ್ಕೆ ಅವರು ಪ್ರಯಾಣಿಸಿದರು. ಸೋಮಪಾನೀಯವನ್ನು ಸೇವಿಸಲು ಉತ್ಸುಕರಾಗಿದ್ದ ದೇವರುಗಳು ಋಷಿಗಳ ಯಜ್ಞಗಳಲ್ಲಿ ಪಾಲ್ಗೊಳ್ಳುವಾಗ ಇಂದ್ರನೊಂದಿಗೆ ಅವರ ತಲೆಯ ಮೇಲೆ ಸೇರಿಕೊಂಡರು. ಅದ್ಭುತ ಬೆಂಕಿಯನ್ನು ಪವಿತ್ರ ಮಂತ್ರಗಳೊಂದಿಗೆ ಆಹ್ವಾನಿಸಿದಾಗ ಅದು ಸೌರ ಫಲಕದಿಂದ ಹೊರಹೊಮ್ಮಿತು, ಅದರ ಮಾತನ್ನು ನಿರ್ಬಂಧಿಸಿತು. ಈ ಭವ್ಯವಾದ ಬೆಂಕಿ ಅರ್ಪಣೆಗಳನ್ನು ಹೊತ್ತುಕೊಂಡು ಯಜ್ಞದ ಬೆಂಕಿಯನ್ನು ಪ್ರವೇಶಿಸಿ ಅವುಗಳನ್ನು ಸ್ವರ್ಗದ ನಿವಾಸಿಗಳಿಗೆ ವರ್ಗಾಯಿಸಿತು. ಈ ಅದ್ಭುತ ದೃಶ್ಯಕ್ಕೆ ಸಾಕ್ಷಿಯಾಗಿ ಪ್ರಾಚೀನ ಕಾಲದಲ್ಲಿ ಮಾರ್ಕಂಡೇಯನು ದೈವಿಕ ಪ್ರೀತಿ ಮತ್ತು ಬ್ರಹ್ಮಾಂಡದ ಶಕ್ತಿಯ ಕಥೆಯನ್ನು ಹೇಳಿದನು. ಇದು 7 ಋಷಿಗಳಲ್ಲಿ ಒಬ್ಬರಾದ ಅಂಗಿರನ ಸುಂದರವಾದ ಪತಿ ಸ್ವಾಹನೊಂದಿಗೆ ಪ್ರಾರಂಭವಾಯಿತು. ಅಗ್ನಿ ದೇವತೆಯಾದ ಅಗ್ನಿಗಾಗಿ ಅವಳ ಬಯಕೆಯಿಂದ ಅವಳು ಮುಳುಗಿ ಹೋದರು ಮತ್ತು ರಹಸ್ಯವಾಗಿ ಅವನನ್ನು ಹುಡುಕಿದಳು. ಶಿವನ ವೇಷ ಧರಿಸಿದ ಸ್ವಾಹನು ಅಗ್ನಿ ಬಳಿ ಬಂದು ತನ್ನ ಭಾವನೆಗಳನ್ನು ಒಪ್ಪಿಕೊಂಡನು. ಓ ಅಗ್ನಿ, ಅವಳು ಹೇಳಿದಳು, ನಾನು ನಿನ್ನ ಪ್ರೀತಿಯಿಂದ ಚಿತ್ರಹಿಂಸೆಗೊಳಗಾಗಿದ್ದೇನೆ. ನನ್ನನ್ನು ಆಕರ್ಷಿಸುವುದು ಸೂಕ್ತವೆಂದು ನೀನು ಭಾವಿಸುತ್ತೀಯಾ?
ನೀನು ನನ್ನ ಕೋರಿಕೆಯನ್ನು ಒಪ್ಪಿಕೊಳ್ಳದಿದ್ದರೆ ನಾನು ಸ್ವಯಂತ ವಿನಾಶವನ್ನು ಮಾಡುತ್ತೇನೆ ಎಂದು ತಿಳಿಯಿರಿ. ಅಗ್ನಿ ತನ್ನ ಮಾತುಗಳಿಂದ ದಿಗ್ಭ್ರಮೆಗೊಂಡಳು ಮತ್ತು ತನ್ನ ಸ್ವಂತ ಆಸೆಗಳನ್ನು ಹೇಗೆ ತಿಳಿದಳು ಎಂದು ಕೇಳಿದಳು. ಇತರ ಋಷಿಗಳ ಪತ್ನಿಯರು ತನ್ನನ್ನು ಅಗ್ನಿಗೆ ಕಳುಹಿಸಿದ್ದು ಆತನಿಗೂ ಸಹ ಸ್ವಾಹದ ಬಗ್ಗೆ ಭಾವನೆಗಳಿವೆ ಎಂದು ತಿಳಿದ ಸ್ವಾಹನು ಬಹಿರಂಗಪಡಿಸಿದನು. ನೀನು ಯಾವಾಗಲೂ ನಮ್ಮೊಂದಿಗೆ ನೆಚ್ಚಿನವಳು, ಅವಳು ಹೇಳಿದಳು, ಆದರೆ ನಾವು ನಿನ್ನನ್ನು ಹೆದರುತ್ತೇವೆ. ಈಗ ಪ್ರಸಿದ್ಧ ಚಿಹ್ನೆಗಳಿಂದ ನಿನ್ನ ಮನಸ್ಸನ್ನು ಓದಿ ಅವರು ನಿನ್ನ ಬಳಿಗೆ ಕಳುಹಿಸಿದ್ದಾರೆ. ಅಗ್ನಿ ಸಂತೋಷ ಮತ್ತು ಸಂತೋಷದಿಂದ ತುಂಬಿದ ಶಿವನ ವೇಷದಲ್ಲಿ ಸ್ವಾಹನನ್ನು ಮದುವೆಯಾದಳು. ದೈವಿಕ ದಂಪತಿಗಳು ಒಟ್ಟಿಗೆ ವಾಸಿಸುತ್ತಿದ್ದರು ಮತ್ತು ಸ್ವಾಹನು ವೀರ್ಯವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದನು. ಆದರೆ ಯಾರಾದರೂ ಅವರನ್ನು ಒಟ್ಟಿಗೆ ಗಮನಿಸಿದರೆ ಈ ಕಾರ್ಯಕ್ಕೆ ತನ್ನನ್ನು ಕಳುಹಿಸಿದ ಬ್ರಾಹ್ಮಣ ಹೆಂಗಸರಿಗೆ ಇದು ನಾಚಿಕೆಗೇಡಿನ ಸಂಗತಿ ಎಂದು ಅವಳಿಗೆ ತಿಳಿದಿತ್ತು. ಇದನ್ನು ತಪ್ಪಿಸಲು ಅವಳು ಪಕ್ಷಿಯಾಗಿ ಮಾರ್ಪಟ್ಟಳು ಮತ್ತು ಕಾಡಿನಿಂದ ಹೊರಟು ಬಿಳಿ ಪರ್ವತವನ್ನು ತಲುಪಿದವು. ಈ ಪರ್ವತವನ್ನು 7 ತಲೆಯ ಹಾವುಗಳು, ರಾಕ್ಷಸರು, ಪಿಶಾಚರು ಮತ್ತು ವಿವಿಧ ಜೀವಿಗಳು ಕಾವಲು ಕಾಯುತ್ತಿದ್ದವು. ಸ್ವಾಹನು ತ್ವರಿತವಾಗಿ ಶಿಖರವನ್ನು ಹತ್ತಿ ವೀರ್ಯವನ್ನು ಚಿನ್ನದ ಸರೋವರಕ್ಕೆ ಎಸೆದನು. ಉನ್ನತ ಆತ್ಮದ 7 ಋಷಿಗಳ ಪತ್ನಿಯರಾಗಿ ಅನುಕಮ ರೂಪಗಳನ್ನು ಊಹಿಸಿಕೊಂಡು ಅವಳು ಅಗ್ನಿಯೊಂದಿಗೆ ಬೆರೆಯುವುದನ್ನು ಮುಂದುವರಿಸಿದಳು. ಆದರೆ ಅರುಂಧತಿಯ ಮಹಾನ್ ತಪಸ್ವಿ ಅಹತೆ ಮತ್ತು ಪತಿ ವಸಿಷ್ಠನ ಬಗೆಗಿನ ಭಕ್ತಿಯಿಂದಾಗಿ ಸ್ವಾಹನಿಗೆ ತನ್ನ ರೂಪವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಆಕೆ ಆ ಸರೋವರಕ್ಕೆ 6 ಬಾರಿ ಅಗ್ನಿ ವೀರ್ಯವನ್ನು ಎಸೆದು ದೊಡ್ಡ ಶಕ್ತಿಯುಳ್ಳ ಗಂಡು ಮಗುವನ್ನು ಹುಟ್ಟಿಸಿದಳು. ಈ ಮಗು ಸ್ಕಂದನಿಗೆ 6 ಮುಖಗಳು, 12 ಕಿವಿಗಳು, ಅನೇಕ ಕಣ್ಣುಗಳು, ಕೈಗಳು ಮತ್ತು ಪಾದಗಳು, 1 ಕುತ್ತಿಗೆ ಮತ್ತು 1 ಹೊಟ್ಟೆ ಇದ್ದವು. ಸ್ಕಂದನು ಗಾತ್ರದಲ್ಲಿ ಬೆಳೆದಂತೆ ಕೆಂಪು ಮೋಡಗಳ ಸಮೂಹದ ನಡುವೆ ಉದಯಿಸುತ್ತಿರುವ ಸೂರ್ಯನಂತೆ ಹೊಳೆಯುತ್ತಿದ್ದನು. ತ್ರಿಪುರದ ವಿಧ್ವಂಸಕನು ದೇವರುಗಳ ಶತ್ರುಗಳನ್ನು ನಾಶ ಮಾಡಲು ಬಳಸಿದ ಭಯಂಕರವಾದ ಬಿಲ್ಲನ್ನು ಹಿಡಿದುಕೊಂಡು 3 ಲೋಕಗಳಲ್ಲಿ ಭಯವನ್ನುಂಟು ಮಾಡುವ ಭಯಾನಕ ಗರ್ಜನೆಯನ್ನು ಉಚ್ಚರಿಸಿದನು. ದೊಡ್ಡ ನಾಗರು, ಚಿತ್ರ ಮತ್ತು ಐರಾವತರು ಭಯದಿಂದ ನಡುಗಿದರು. ಬೆಟ್ಟದ ತುದಿಯಲ್ಲಿ ಆಟವಾಡುತ್ತಿದ್ದ ಸ್ಕಂದನು ಅವುಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಭಯಂಕರವಾದ ಸದ್ದು ಮಾಡಿದನು. ಅವನು ಆಕಾಶದಲ್ಲಿ ಏರಿದ ಕ್ಷಣದಲ್ಲಿ ಪ್ರಕಾಶಮಾನವಾದ ಸೂರ್ಯ ದೇವತೆಯಂತೆ ಹೊಳೆಯುತ್ತಾ 3 ಲೋಕಗಳನ್ನು ನುಂಬುವ ಹಂತದಲ್ಲಿರುವಂತೆ ಕಾಣುತ್ತಿದ್ದನು. ಆ ಬೆಟ್ಟದ ತುದಿಯಲ್ಲಿ ಕುಳಿತಿದ್ದ ಸಾಟಿಯಿಲ್ಲದ ಪರಾಕ್ರಮಶಾಲಿ ಮಹಾಸೇನ ಅದನ್ನು ಗಮನಿಸಿದನು. ಪ್ರಾಚೀನ ಕಾಲದಲ್ಲಿ ಶಕ್ತಿಯುತನಾದ ಸ್ಕಂದನು ಜನಿಸಿದಾಗ ಬ್ರಹ್ಮಾಂಡದ ಬಟ್ಟೆಯೇ ನಡುಗುತ್ತಿತ್ತು. ಭಯಾನಕ ವಿದ್ಯಮಾನಗಳು ಸಂಭವಿಸಿದವು ಮತ್ತು ನೈಸರ್ಗಿಕ ಕ್ರಮವು ಅಸ್ತವ್ಯಸ್ತಗೊಂಡಿತ್ತು. ವಿಶ್ವದ ಕಲ್ಯಾಣವನ್ನು ಬಯಸಿದ ಬುದ್ಧಿವಂತ ವ್ಯಕ್ತಿಗಳಾದ ಋಷಿಗಳು ಈ ಅದ್ಭುತಗಳನ್ನು ಆತಂಕದ ಹೃದಯದಿಂದ ವೀಕ್ಷಿಸಿದರು. ಬ್ರಹ್ಮಾಂಡದ ಸಮತೋಲನವನ್ನು ಪುನರ್ಸ್ಥಾಪಿಸಲು ಪ್ರಯತ್ನಿಸಿದ ವೀರ ವ್ಯವಸ್ಥೆಯ ಕಾರಣವನ್ನು ಅರ್ಥಮಾಡಿಕೊಳ್ಳಲು ಅವರು ಹೆಣಗಾಡುತ್ತಿರುವಾಗ ವಿವಿಧ ಸಿದ್ಧಾಂತಗಳು ಹೊರಹೊಮ್ಮಿದವು. ಬೆಂಕಿಯ ದೇವತೆಯಾದ ಅಗ್ನಿ ಈ 7 ಋಷಿಗಳ 6 ಪತ್ನಿಯರೊಂದಿಗೆ ವಾಸಿಸುತ್ತಿದ್ದಳು ಎಂದು ಕೆಲವರು ನಂಬಿದ್ದರು. ಇತರರು ಅದನ್ನು ಪಕ್ಷಿ ಎಂದು ಭಾವಿಸಿದರು. ಆದರೆ ಅನೇಕರು ವಿವಿಧ ಅಪರಾಧಿಗಳ ಮೇಲೆ ಬೆರಳು ತೋರಿಸಿದರು. ಆದರೆ ಯಜ್ಞದ ಬೆಂಕಿಯಿಂದ ಜನಿಸಿದ ಸ್ಕಂದನ ತಾಯಿಯಾದ ಸ್ವಾಹನನ್ನು ಯಾರೂ ಶಂಕಿಸಲಿಲ್ಲ. ಸ್ವಾಹ ಸ್ವತಃ ತನ್ನ ನಿಜವಾದ ಗುರುತನ್ನು ಸ್ಕಂದನಿಗೆ ಬಹಿರಂಗಪಡಿಸಿದಳು ಮತ್ತು 7 ಋಷಿಗಳು ತನ್ನ ಮಗನೆಂದು ತಿಳಿದಾಗ ಅವರು ತಮ್ಮ ಹೆಂಡತಿಯರಿಗೆ ವಿಚ್ಛೇದನ ನೀಡಿದರು. ಎಲ್ಲರೂ ಸದ್ಗುಣದ ಪ್ರತಿರೂಪವಾಗಿ ಗೌರವಿಸುತ್ತಿದ್ದ ಅರುಂಧತಿಯನ್ನು ಹೊರತುಪಡಿಸಿ ಈ 6 ಮಹಿಳೆಯರು ಅವನ ತಾಯಂದಿರಲ್ಲ ಎಂದು ಸ್ವಾಹ ಪ್ರತಿಭಟಿಸಿದರು. ಆದಾಗ್ಯೂ ಸ್ಕಂದನ ಜನನವು ತಮ್ಮ ಮೇಲೆ ದುರದೃಷ್ಟವನ್ನು ತಂದಿತು.
ಎಂದು ಋಷಿಗಳಿಗೆ ಮನವರಿಕೆಯಾಯಿತು. ಸ್ಕಂದನ ಜನನದ ಸುದ್ದಿ ಹರಡುತ್ತಿದ್ದಂತೆ ಕಾಣದ ಅಗ್ನಿಯನ್ನು ಹಿಂಬಾಲಿಸುತ್ತಿದ್ದ ಮಹಾನ್ ಮುನಿ ವಿಶ್ವಾಮಿತ್ರನಿಗೆ ತೆರೆದುಕೊಳ್ಳುತ್ತಿದ್ದ ಘಟನೆಗಳ ಬಗ್ಗೆ ಎಲ್ಲವೂ ತಿಳಿದಿತು. ಆತ ಮಹಾಸೇನಾದಿಂದ ರಕ್ಷಣೆ ಕೋರಿ ಸ್ಕಂದನ ಪ್ರಯೋಜನಕ್ಕಾಗಿ ಪವಿತ್ರ ವಿಧಿಗಳನ್ನು ನೆರವೇರಿಸಿದನು. ವಿಶ್ವಾಮಿತ್ರನು 6 ಮುಖಗಳ ಸ್ಕಂದನ ಸದ್ಗುಣಗಳನ್ನು ಉತ್ತೇಜಿಸಿ ಆತನ ಗೌರವಾರ್ಥ ಸಮಾರಂಭಗಳನ್ನು ನೆರವೇರಿಸಿದನು. ಏತನ್ಮಧ್ಯೆ ಸ್ವರ್ಗದಲ್ಲಿರುವ ದೇವರುಗಳು ಸ್ಕಂದನ ಹೆಚ್ಚುತ್ತಿರುವ ಪರಾಕ್ರಮದಿಂದ ಗೊಂದಲಕ್ಕೊಳಗಾದರು. ಅವರು ದೇವತೆಗಳ ರಾಜನಾದ ಇಂದ್ರನನ್ನು ಸ್ಕಂದನು ತುಂಬಾ ಶಕ್ತಿಶಾಲಿಯಾಗುವ ಮೊದಲು ಅವನನ್ನು ಕೊಲ್ಲುವಂತೆ ಒತ್ತಾಯಿಸಿದರು. ಆದರೆ ಇಂದ್ರನು ಬ್ರಹ್ಮಾಂಡದ ಸೃಷ್ಟಿಕರ್ತನನ್ನೂ ಸಹ ಸ್ಕಂದನು ನಾಶಪಡಿಸಬಹುದು ಎಂದು ತಿಳಿದುಕೊಂಡು ಹಿಂಜರಿಯುತ್ತಿದ್ದನು. ನಂತರ ದೇವರುಗಳು ಸ್ಕಂದನನ್ನು ನಿರ್ಮೂಲನೆ ಮಾಡಲು ಮಹಾನ್ ತಾಯಂದಿರನ್ನು ಕಳುಹಿಸಲು ಪ್ರಸ್ತಾಪಿಸಿದರು. ಆದಾಗ್ಯೂ ಶಿಶುವಿನ ನಂಬಲಾಗದ ಶಕ್ತಿಯನ್ನು ನೋಡಿ ತಾಯಂದಿರು ಭಯಭೀತರಾದರು ಮತ್ತು ಬದಲಿಗೆ ಆತನ ರಕ್ಷಣೆಯನ್ನು ಕೋರಿದರು. ಅವರು ಆತನಿಗೆ ಹಾಲುಣಿಸಲು ತಮ್ಮ ಸ್ತನಗಳನ್ನು ನೀಡಿದ್ದರು ಮತ್ತು ಪರಾಕ್ರಮಶಾಲಿ ಮಹಾಸೇನಾ ಅವರ ಪ್ರಸ್ತಾಪವನ್ನು ಗೌರವದಿಂದ ಸ್ವೀಕರಿಸಿದರು. ಆತ ತಾಯಂದಿರ ಸ್ತನಗಳಿಂದ ಶುಶ್ರೂಷಿಸುತ್ತಿದ್ದಂತೆ ಆತನ ತಂದೆ ಅಗ್ನಿ ತನ್ನ ಮಗನಿಂದ ಗೌರವಿಸಲ್ಪಟ್ಟ ದೃಶ್ಯಕ್ಕೆ ಬಂದರು. ಕೋಪ ಮತ್ತು ಸಮುದ್ರದಿಂದ ಜನಿಸಿದ ದೇವತೆಗಳು ಸ್ಕಂದನನ್ನು ತನ್ನ ಸ್ವಂತ ಮಗುವಿನ ತಾಯಿಯಂತೆ ಶುಶ್ರೂಷೆ ಮಾಡಿದ್ದರು. ಅಗ್ನಿ ತನ್ನನ್ನು ಮೇಕೆಯ ಬಾಯಿ ಹೊಂದಿರುವ ವ್ಯಾಪಾರಿಯಾಗಿ ಪರಿವರ್ತಿಸಿಕೊಂಡನು. ಹಲವಾರು ಮಕ್ಕಳೊಂದಿಗೆ ಸ್ಕಂದನ ಪರ್ವತ ವಾಸಸ್ಥಾನದಲ್ಲಿ ವಿನೋದಪಡಿಸಲು ಮತ್ತು ಸಂತೋಷಪಡಿಸಲು. ಆದ್ದರಿಂದ ಪರಾಕ್ರಮಶಾಲಿ ವ್ಯಕ್ತಿಯನ್ನು ಅವನ ತಂದೆ ಮತ್ತು ಮಹಾನ್ ತಾಯಂದಿರು ಪ್ರೀತಿಯಿಂದ ಮತ್ತು ವಾತ್ಸಲ್ಯದಿಂದ ನೋಡಿಕೊಂಡರು. ಸ್ವರ್ಗದ ಸಾಮ್ರಾಜ್ಯದಲ್ಲಿ ಪ್ರಬಲ ಯೋಧನಾದ ಮಹಾಸೇನಾ ಮತ್ತು ದೇವತೆಗಳ ಹೆಸರಾಂತ ಸಾರ್ವಭೌಮನಾದ ಸಕ್ರನ ನಡುವಿನ ಮುಂಬರುವ ಯುದ್ಧಕ್ಕೆ ಸಾಕ್ಷಿಯಾಗಲು ಒಂದು ಬೃಹತ್ ಸಭೆಯು ನೆರೆದಿತ್ತು. ಗ್ರಹಗಳು ತಮ್ಮ ಉಪಗ್ರಹಗಳೊಂದಿಗೆ ಋಷಿಗಳು, ತಾಯಂದಿರು, ಅಗ್ನಿ ಮತ್ತು ಅಸಂಖ್ಯಾತ ಇತರ ಆಕಾಶ ಜೀವಿಗಳು ಸಂಘರ್ಷ ಪ್ರಾರಂಭವಾಗುವುದಕ್ಕಾಗಿ ಆತಂಕದಿಂದ ಕಾಯುತ್ತಿದ್ದವು. ಸಕ್ರನು ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಂತೆ ತನ್ನ ಅತ್ಯುತ್ತಮ ಉಡುಪನ್ನು ಧರಿಸಿ ತನ್ನ ಭವ್ಯವಾದ ಆನೆ ಐರಾವತನನ್ನು ಹತ್ತಿಸಿದನು. ಪೂಜ್ಯ ತಾಯಂದಿರನ್ನು ಒಳಗೊಂಡಂತೆ ದೇವತೆಗಳ ಪರಿವಾರವನ್ನು ತನ್ನ ಪಕ್ಕದಲ್ಲಿಟ್ಟುಕೊಂಡು ಅವನು ತನ್ನ ಹೃದಯದಲ್ಲಿ ದೃಢ ನಿಶ್ಚಯದಿಂದ ಸ್ಕಂದದ ಕಡೆಗೆ ಸಾಗಿದನು. ಈ ಆಕಾಶ ಸೈನ್ಯದ ಮುಂಚೂಣಿಯಲ್ಲಿ ಮಹಾಸೇನಾ ಸಿದ್ಧನಾಗಿದ್ದ. ಅವನ ಗುಡುಗು ನಂತರ ವಿವಿಧ ರಕ್ಷಾಕವಚಗಳನ್ನು ಧರಿಸಿದ್ದ ಮತ್ತು ವೈವಿಧ್ಯಮಯ ಪ್ರಾಣಿಗಳ ಮೇಲೆ ಸವಾರಿ ಮಾಡಿದ ಯೋಧರ ಪರಿವಾರವಿತ್ತು. ಸಗನು ಕಾರ್ತಿಕೇಯನ ವಾಸಸ್ಥಾನವನ್ನು ಸಮೀಪಿಸುತ್ತಿದ್ದಂತೆ ಪರಾಕ್ರಮಶಾಲಿ ಯೋಧನು ತನ್ನ ಪಡೆಗಳನ್ನು ಒಟ್ಟುಗೂಡಿಸಲು ಮತ್ತು ನಿರಂತರವಾದ ಉಗ್ರತೆಯಿಂದ ಮುಂದುವರಿಯಲು ಗುಡುಗು ಸಿಡಿಲನ್ನು ಹಾರಿಸಿದನು. ಆ ಶಬ್ದವು ಹಿಂದೆಂದೂ ಕೇಳಿರದಂತಿತ್ತು. ಸ್ವರ್ಗದ ಅಡಿಪಾಯವನ್ನು ಅಲುಗಾಡಿಸಿದ ಕೋಲಾಹಲ. ಸ್ಕಂದನ ನಿಷ್ಠಾವಂತ ಸಂಗಾತಿಯಾದ ಗುಹನು ದಯೆಯಿಂದ ಪ್ರತಿಕ್ರಿಯಿಸಿದನು. ಸಾಮ್ರಾಜ್ಯದ ಮೂಲಕ ಪ್ರತಿಧ್ವನಿಸುವ ಯುದ್ಧದ ಕೂಗನ್ನು ಬಿಚ್ಚಿ ಪ್ರಬಲ ಸಮುದ್ರದ ರಚನೆಗೆ ಪಳಿಪೋಟಿ ನೀಡಿದನು. ಆಕಾಶದ ಸೈನ್ಯವು ಈ ದ್ವಂದ್ವಯುದ್ಧದ ಸಂಪೂರ್ಣ ಶಕ್ತಿಯಿಂದ ನಡುಗಿತು. ಅವರ ಚಲನೆಗಳು ಯಾವುದೋ ಕಾಣದ ಶಕ್ತಿಯಿಂದ ಪರಿವರ್ತಿತವಾದಂತೆ ಹೆಪ್ಪುಗಟ್ಟಿದವು. ಮಹಾಸೇನಾ ಕೋಪ ಮತ್ತು ಧಿಕ್ಕರಿಸುವಿಕೆಯಿಂದ ಉತ್ತೇಜಿತರಾಗಿ ತನ್ನ ಬಾಯಿಂದ ಜ್ವಾಲೆಗಳನ್ನು ಬಿಚ್ಚಿ ದೇವರುಗಳನ್ನು ಬೆಂಕಿಯ ಜ್ವಾಲೆಗಳಲ್ಲಿ ಮುಳುಗಿಸಿದನು. ಅದು ಅವರನ್ನು ಹೊಗೆಯಾಡಿಸಿದ ಜ್ವಾಲೆಗಳಲ್ಲದೆ ಬೇರೇನೂ ಆಗಲಿಲ್ಲ. ಅವರ ದೇಹಗಳು, ತೋಳುಗಳು ಮತ್ತು ಸವಾರಿ ಮಾಡುವ ಪ್ರಾಣಿಗಳು ಸೇವಿಸಲ್ಪಟ್ಟವು. ತಮ್ಮ ಆಕಾಶದ ಕಕ್ಷೆಗಳಿಂದ ಸ್ಥಳಾಂತರಗೊಂಡ ನಕ್ಷತ್ರಗಳ ಮಸುಕಾದ ಹೊಳಪನ್ನು ಮಾತ್ರ ಬಿಟ್ಟು ಹೋದ ದೇವರುಗಳು ತಮ್ಮ ಇಕ್ಕಟ್ಟನ್ನು ಅರಿತುಕೊಂಡು ಸಕ್ರನ ಗುಡುಗು ಸಿಡಿಲಿಗೆ ತಮ್ಮ ನಿಷ್ಠೆಯನ್ನು ತ್ಯಜಿಸಿದರು ಮತ್ತು ಸ್ಕಂದನ ರಕ್ಷಣೆಯಲ್ಲಿ ಆಶ್ರಯ ಪಡೆದರು. ನಿಷ್ಠೆಯ ಈ ಹಠಾತ್ ಬದಲಾವಣೆಯು ಸಾಮ್ರಾಜ್ಯಕ್ಕೆ ಶಾಂತಿಯನ್ನು ಪುನಃಸ್ಥಾಪಿಸಿತು. ಕ್ಷಣಾರ್ಧದಲ್ಲಿ ಅವರೆಲ್ಲರನ್ನೂ
ಆವರಿಸುವ ಬೆದರಿಕೆಯನ್ನು ಎದುರಿಸಿತು. ಆದರೂ ಸಕ್ರನು ಶರಣಾಗಲು ನಿರಾಕರಿಸಿದನು. ತನ್ನ ಸಿಡಿಲನ್ನು ಹಠಾತ್ತಾಗಿ ಸ್ಕಂದನ ಮೇಲೆ ಎಸೆದನು. ಬೋಲ್ದಕ್ ಅವನ ಬಲಭಾಗದಲ್ಲಿರುವ ಯುವ ಯೋಧನನ್ನು ಚುಚ್ಚಿತು ಮತ್ತು ಅದು ಅವನ ದೇಹದ ಮೂಲಕ ಹಾದು ಹೋಗುತ್ತಿದ್ದಂತೆ ಒಂದು ಹೊಸ ಜೀವಿ ಹೊರಹೊಮ್ಮಿತು. ವಿಶಾಖ ಆಕಾಶ ತಾಯತ್ತಗಳಿಂದ ಅಲಂಕರಿಸಲ್ಪಟ್ಟ ಯುವಕ ಮತ್ತು ಪ್ರಬಲವಾದ ತಂಡವನ್ನು ಹೊಂದಿದ್ದ ಈ ಹೊಸ ಅಸ್ತಿತ್ವವು ಸ್ಕಂದನ ದೇಹದಿಂದ ಹೊರಬರುವುದನ್ನು ದೇವರುಗಳು ವಿಸ್ಮಯದಿಂದ ನೋಡಿದರು. ಈ ಪವಾಡದ ಪುನರ್ಜನ್ಮದ ಮುಖದಲ್ಲಿ ಅವರ ಭಯವು ಕ್ಷಣಾರ್ಧದಲ್ಲಿ ಮರೆತು ಹೋಯಿತು. ಇದು ಸ್ವತಃ ಸಕ್ರ ಭಯದಿಂದ ಹೊರಬಂದನು. ರಕ್ಷಣೆಗಾಗಿ ಸ್ಕಂದನನ್ನು ಬೇಡಿಕೊಂಡನು. ಅವನ ಕೈಗಳು ಗೌರವದಿಂದ ಒಗ್ಗೂಡಿದವು. ಆದ್ದರಿಂದ ಸೌಮ್ಯವಾದ ಸನೆಗಳೊಂದಿಗೆ ಸ್ಕಂದನು ಎಲ್ಲಾ ಭಯವನ್ನು ತ್ಯಜಿಸಲು ಇಂದ್ರನಿಗೆ ಆದೇಶಿಸಿದನು. ಮತ್ತು ಅವನು ಹಾಗೆ ಮಾಡಿದಂತೆ ದೇವರುಗಳು ಸಂತೋಷದಿಂದ ಸಾಗಿದರು. ಅವರ ಆತ್ಮಗಳು ಈ ದಯೆಯ ಕೃತ್ಯದಿಂದ ಮೇಲೇರಿದವು. ಆ ಕ್ಷಣದಲ್ಲಿ ಆಕಾಶದ ಸೈನ್ಯವು ಪುನರ್ಜನ್ಮ ಪಡೆಯಿತು. ಕಾರ್ತಿಕೇಯನ ಪರೋಪಕಾರಿ ಮಾರ್ಗದರ್ಶನದಲ್ಲಿ ಮತ್ತೊಮ್ಮೆ ಒಗ್ಗೂಡಿತು. ಅವರ ಹೃದಯಗಳು ಹೊಸ ಭರವಸೆ ಮತ್ತು ಭಕ್ತಿಯಿಂದ ತುಂಬಿದವು. ಒಂದು ದೊಡ್ಡ ಕಥೆಯ ಮಧ್ಯದಲ್ಲಿ ಮಾರ್ಕಂಡೇಯನು ಆಶ್ಚರ್ಯ ಮತ್ತು ವಿಸ್ಮಯದ ಕಥೆಯನ್ನು ವಿವರಿಸಲು ವಿರಾಮಗೊಳಿಸಿದನು. ಓ ರಾಜನೇ, ಹತ್ತಿರದಿಂದ ಕೇಳು. ಉತ್ಸಾಹದಿಂದ ಹೊಳೆಯುತ್ತಿರುವ ಅವನ ಕಣ್ಣುಗಳು ನಾನು ನಿನಗೆ ಸ್ಕಂದನ ಭವ್ಯವಾದ ಸಂತತಿಯನ್ನು ಹೇಳುತ್ತಿರುವಾಗ ಎಂದು ಹೇಳಿದನು. ದೇವತೆಗಳು ಮತ್ತು ರಾಕ್ಷಸರ ನಡುವಿನ ಮಹಾಕಾವ್ಯದ ಯುದ್ಧದ ಸಮಯದಲ್ಲಿ ದೈವಿಕ ಯೋಧನಾದ ಸ್ಕಂದನು ಇಂದ್ರನಿಂದ ಸಿಡಿಲಿನ ಹೊಡೆತಕ್ಕೆ ತುತ್ತಾದನು. ಈ ಪ್ರಭಾವವು ಪಾರಮಾರ್ಥಿಕ ಸೆಳವು ಹುಟ್ಟಿದ ಬಹುಸಂಖ್ಯೆಯ ಗಂಡು ಮಕ್ಕಳನ್ನು ಸೃಷ್ಟಿಸಿತು. ಅವರು ಯುದ್ಧ ಭೂಮಿಯಲ್ಲಿ ಸುತ್ತಾಡಿದರು. ಅವರ ಕಣ್ಣುಗಳು ಕಿಡಿಗೇಡಿತನದಿಂದ ಮಿನುಗುತ್ತಿದ್ದವು. ಅವರನ್ನು ಕುಮಾರರು ಎಂದು ಕರೆಯಲಾಗುತ್ತಿತ್ತು. ಮಹಾನ್ ಶಕ್ತಿ ಮತ್ತು ಶಕ್ತಿಯ ಚಿಕ್ಕ ಮಕ್ಕಳು ಈ ಕುಮಾರರಲ್ಲಿ ಭದ್ರಶಾಖ ಎಂಬ ಮೇಕೆಯ ಮುಖವನ್ನು ಹೊಂದಿದ್ದಳು. ಅವರ ಕೌಶಲ್ಯಪೂರ್ಣ ಸ್ವಭಾವ ಮತ್ತು ದಯೆಯುಳ್ಳ ಹೃದಯವು ಅವರಿಗೆ ಎಲ್ಲರ ಗೌರವವನ್ನು ಗಳಿಸಿಕೊಟ್ಟಿತು. ಅವರು ಎತ್ತರವಾಗಿ ತಮ್ಮ ಅಸಂಖ್ಯಾತ ಪುತ್ರರು ಮತ್ತು ಪುತ್ರಿಯರಿಂದ ಸುತ್ತುವರಿದಿದ್ದರು. ಅವರನ್ನು ಅವರು ಮಹಾನ್ ತಾಯಂದಿರ ಸಮ್ಮುಖದಲ್ಲಿ ತೀವ್ರ ಭಕ್ತಿಯಿಂದ ರಕ್ಷಿಸಿದರು. ಭೂಮಿಯ ನಿವಾಸಿಗಳು ಈ ಕುಮಾರರ ತಂದೆ ಎಂದು ಸ್ಕಂದನನ್ನು ಪೂಜಿಸುತ್ತಿದ್ದರು ಮತ್ತು ತಮ್ಮದೇ ಆದ ಮಕ್ಕಳನ್ನು ಹೊಂದಲು ಬಯಸುವವರು ಪ್ರಬಲವಾದ ಅದಿ ದೇವನಾದ ರುದ್ರ ಮತ್ತು ಪರೋಪಕಾರಿ ಸ್ವಾಹವನ್ನು ಪೂಜಿಸಬೇಕು ಎಂದು ಹೇಳಲಾಗುತ್ತಿತ್ತು. ಮಾರ್ಕಂಡೇಯನು ಮಾತನಾಡುತ್ತಿದ್ದಂತೆಯೇ ಅವನ ಮಾತುಗಳು ಹಿಂದಿನ ಯುಗದ ಚಿತ್ರಣಗಳನ್ನು ರೂಪಿಸಿದವು. ಅಗ್ನಿ ದೇವತೆ ತಪ್ಪನಿಂದ ಜನಿಸಿದ ಹೆಣ್ಣುಮಕ್ಕಳು ಭರವಸೆಯಿಂದ ಹೊಳೆಯುತ್ತಿದ್ದ ಅವರ ಮುಖಗಳು ಸ್ಕಂದನ ಬಳಿಗೆ ಬಂದವು. ನಾವು ನಿಮಗಾಗಿ ಏನು ಮಾಡಬಹುದು ಎಂದು ಸ್ಕಂದನು ಕೇಳಿದನು. ಅವರ ಧ್ವನಿಯು ಅವರ ಮನಸ್ಸಿನಲ್ಲಿ ಗುಡುಗಿನಂತೆ ಇತ್ತು. ಹುಡುಗಿಯರು ಉತ್ತರಿಸಿದರು, ನಾವು ಇಡೀ ಜಗತ್ತಿಗೆ ಗೌರವಾನ್ವಿತ ತಾಯಿಯಾಗಲು ನಿಮ್ಮ ಆಶೀರ್ವಾದವನ್ನು ನಮಗೆ ನೀಡಿ. ಸ್ಕಂದನ ಪ್ರತಿಕ್ರಿಯೆ ತಕ್ಷಣವಾಗಿತ್ತು, ಹಾಗಿರಲಿ. ಅವನ ಕೈಯ ಅಲೆಯೊಂದಿಗೆ ಅವನು ಅವರಿಗೆ ಮಕ್ಕಳನ್ನು ಹೆರುವ ಶಕ್ತಿಯನ್ನು ನೀಡಿದನು. ಆ 7 ತಾಯಂದಿರು ಕಾಕಿ, ಹಲೀಮಾ, ಮಾಲಿನಿ, ರುಹೀಲಾ, ಆರ್ಯಪಾಲಾಲ ಮತ್ತು ವೈಮಿತ್ರ ತುಂಬಾ ಸಂತೋಷಪಟ್ಟರು. ಅವರು ಸ್ಕಂದನರ ದೈವಿಕ ಶಕ್ತಿಯಿಂದ ಜನಿಸಿದ ಶಕ್ತಿಯುತ ಮಗನಾದ ಸಿಸು ಎಂಬ ಮಗನಿಂದ ಆಶೀರ್ವದಿಸಲ್ಪಟ್ಟರು. ಈ 8ನೇ ನಾಯಕನು ಎಲ್ಲಕ್ಕಿಂತ ಪ್ರಬಲನಾಗಿದ್ದನು. ಅವನ ಕೆಂಪು ಕಣ್ಣುಗಳು ಬೆಂಕಿಯಂತೆ ಹೊಳೆಯುತ್ತಿದ್ದವು. ಪ್ರಬಲ ಯೋಧನಾಗಿ ಅವನ ಖ್ಯಾತಿಯು ದೂರದವರೆಗೆ ಹರಡಿತು. ಆದರೆ ಈ ಕಥೆಯಲ್ಲಿ ಇನ್ನೂ ಹೆಚ್ಚಿನ ಅಂಶವಿದೆ. ಮಾರ್ಕಂಡೇಯನು ಮುಂದುವರಿಸಿದನು, ಸ್ಕಂದನ 6ನೇ ಮುಖವಾದ ಮೇಕೆಯನ್ನು ತಾಯಂದಿರು ಪೂಜಿಸುತ್ತಿದ್ದರು. ಇದು ಭದ್ರಶಾಖೆಯ ಶಕ್ತಿಯ ಮೂಲವೆಂದು ಹೇಳಲಾಗುತ್ತಿತ್ತು.
ಆ ತಲೆಯಿಂದ ಅವನು ದೈವಿಕ ಶಕ್ತಿಯನ್ನು ಸೃಷ್ಟಿಸಿದನು. ಈ ಭವ್ಯವಾದ ವ್ಯಕ್ತಿಯನ್ನು ಎಲ್ಲಾ ಸ್ಕಂದನ ತಲೆಗಳಲ್ಲಿ ಅತ್ಯುತ್ತಮವೆಂದು ಪರಿಗಣಿಸಲಾಗಿತ್ತು. ಮಾರ್ಕಂಡೇಯನು ವಿವರಿಸಿದ ಘಟನೆಗಳು ಚಂದ್ರನ ತಿಂಗಳ ಪ್ರಕಾಶಮಾನವಾದ ಅರ್ಧದ 5ನೇ ದಿನದಂದು ಬೆಳಕಿಗೆ ಬಂದವು. ಇದು ಆಕಾಶದಲ್ಲಿ ಬಹಳ ಮಹತ್ವದ್ದಾಗಿತ್ತು. 6ನೇ ದಿನದಂದು ನಡೆದ ಯುದ್ಧವು ಭೀಕರ ಮತ್ತು ಭಯಾನಕವಾಗಿತ್ತು. ಅದರ ಫಲಿತಾಂಶದಲ್ಲಿ ಸ್ಕಂದನ ಸಂತತಿಯು ನಿರ್ಣಾಯಕ ಪಾತ್ರವನ್ನು ವಹಿಸಿತು. ಮಾರ್ಕಂಡೇಯನು ತನ್ನ ಕಥೆಯನ್ನು ಮುಗಿಸಿದಾಗ ವಾತಾವರಣವು ಪಾರಮಾರ್ಥಿಕ ಶಕ್ತಿಯಿಂದ ಕಂಪಿಸಿದಂತೆ ಭಾಸವಾಯಿತು. ಕೇಳುಗರು ಈ ಪ್ರಾಚೀನ ಕಥೆಯ ಅದ್ಭುತಗಳ ಬಗ್ಗೆ ಯೋಚಿಸಲು ಬಿಡಲಾಯಿತು. ಅವರ ಮನಸ್ಸುಗಳು ಪ್ರಬಲ ಯೋಧರ ಮತ್ತು ದೈವಿಕ ದರ್ಶನಗಳಿಂದ ತುಂಬಿದವು. ಪ್ರಕಾಶಮಾನವಾದ ಆಕಾಶದ ಆಸ್ಥಾನದಲ್ಲಿ 6 ದಿನಗಳ ದೇವತೆಯಾಗಿದ್ದ ಸ್ಕಂದನು ಬ್ರಹ್ಮಾಂಡದ ರಕ್ಷಕನೆಂದು ಪ್ರಶಂಸಿಸಲ್ಪಡುತ್ತಿದ್ದನು. ಮಾರ್ಕಂಡೇಯನು ತನ್ನ ಕಥೆಯನ್ನು ಮುಂದುವರಿಸಿದನು. ಸ್ಕಂದನ ಭವ್ಯವಾದ ನೋಟವನ್ನು ವಿವರಿಸಿದನು. ಚಿನ್ನದ ತಾಯಿತ ಮತ್ತು ಹಾರದಿಂದ ಅಲಂಕರಿಸಲ್ಪಟ್ಟ ಅವನು ಚಿನ್ನದ ಮುಖಮಂಟಪ ಮತ್ತು ಕಿರೀಟವನ್ನು ಧರಿಸಿದ್ದನು. ಅವನ ಕಣ್ಣುಗಳು ಚಿನ್ನದ ನಾಣ್ಯಗಳಂತೆ ಹೊಳೆಯುತ್ತಿದ್ದವು ಮತ್ತು ತೀಕ್ಷ್ಣವಾದ ಹಲ್ಲುಗಳು ಪ್ರಕಾಶಮಾನವಾದ ನಗುವಿನಿಂದ ಹೊಳೆಯುತ್ತಿದ್ದವು. ಅವನ ಕೆಂಪು ಉಡುಪು ಹೊಳೆಯುತ್ತಿತ್ತು ಮತ್ತು ಅವನ ಸುಂದರವಾದ ಲಕ್ಷಣಗಳು ಅವನನ್ನು ನೋಡಿದರೆಲ್ಲರ ಗಮನವನ್ನು ಸೆಳೆಯುತ್ತಿದ್ದವು. ಅದೃಷ್ಟದ ದೇವತೆಯಾದ ಲಕ್ಷ್ಮಿ ಸ್ಕಂದನ ಮುಂದೆ ಕಾಣಿಸಿಕೊಂಡಳು. ಅವನಿಗೆ ತನ್ನ ಆಶೀರ್ವಾದವನ್ನು ನೀಡಿದಳು. ಅವನು ಅವಳ ಪರವಾಗಿ ಆನಂದಿಸುತ್ತಿದ್ದಂತೆ ರಾತ್ರಿಯ ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವ ಹುಣ್ಣಿಮೆಯಂತೆ ಅವನು ಇನ್ನೂ ಹೆಚ್ಚು ಭವ್ಯವಾದ ದೃಶ್ಯವಾಗಿ ಮಾರ್ಪಟ್ಟನು. ಬ್ರಾಹ್ಮಣರು ಮತ್ತು ಮಹರ್ಷಿಗಳು ತಮ್ಮ ಗೌರವವನ್ನು ಸಲ್ಲಿಸುತ್ತಾ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾ ಅವನ ಬಳಿಗೆ ಬಂದರು. ಸ್ಕಂದ, ನೀನು ಸಮೃದ್ಧಿಯಾಗಲಿ ಎಂದು ಅವರು ಹೇಳಿದರು. ನೀನು ನಮ್ಮ ಜಗತ್ತಿಗೆ ಶಾಂತಿಯನ್ನು ತಂದಿದ್ದೀಯ ಮತ್ತು ನೀನು ನಮ್ಮ ರಕ್ಷಕ ಮತ್ತು ನಾಯಕನಾದ ನಮ್ಮ ಇಂದ್ರನಾಗಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ಅವರ ಮಾತುಗಳಿಂದ ಅವರ ಕುತೂಹಲವು ಕೆರಳಿಸಿತು. ಅವರು 3 ಲೋಕಗಳ ಒಡೆಯನಾದ ಇಂದ್ರನ ಕರ್ತವ್ಯಗಳ ಬಗ್ಗೆ ಕೇಳಿದರು. ಅವರು ಎಲ್ಲಾ ಜೀವಿಗಳಿಗೆ ಶಕ್ತಿ ಮತ್ತು ಸಂತೋಷವನ್ನು ನೀಡಿದರು. ಇಂದ್ರನು ದುಷ್ಟಶಕ್ತಿಯನ್ನು ನಾಶಪಡಿಸುವ ಮತ್ತು ನೀತಿವಂತರ ಆಸೆಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದ್ದ ಪ್ರಬಲ ದೇವರು ಎಂದು ಮಹರ್ಷಿಗಳು ವಿವರಿಸಿದರು. ಅದನ್ನು ಕೇಳುವಾಗ ಸ್ಕಂದನ ಕಣ್ಣುಗಳು ಆಸಕ್ತಿಯಿಂದ ಹೊಳೆಯುತ್ತಿದ್ದವು. ಅವನ ಮನಸ್ಸು ಸಾಧ್ಯತೆಗಳೊಂದಿಗೆ ಓಡುತ್ತಿತ್ತು. ಅವನು ಇಂದ್ರನೊಂದಿಗಿನ ಅವರ ಸ್ವಂತ ಸಂಬಂಧದ ಬಗ್ಗೆ ಅವರು ಅವನನ್ನು ಹೇಗೆ ತಿಳಿದುಕೊಂಡರು ಮತ್ತು ಯಾವ ಗುಣಗಳು ಅವನನ್ನು ಅವರ ಗೌರವಕ್ಕೆ ಯೋಗ್ಯವಾಗಿಸಿದವು ಎಂದು ಅವರನ್ನು ಕೇಳಿದನು. ದೇವತೆಗಳ ರಾಜನಾದ ಸಕ್ರನು ಭಕ್ತಿ ತುಂಬಿದ ತನ್ನ ಧ್ವನಿಯಲ್ಲಿ ಮುಂದೆ ಹೆಜ್ಜೆ ಹಾಕಿದನು. ಓ ಪರಾಕ್ರಮಶಾಲಿ ಸ್ಕಂದ, ಅವನು ಹೇಳಿದನು, ನೀನು ನಮ್ಮ ನಾಯಕನಾಗಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ನಮ್ಮ ಇಂದ್ರ, ನಿನಗೆ ಸಾಟಿಯಿಲ್ಲದ ಪರಾಕ್ರಮವಿದೆ ಮತ್ತು ನೀನು ನಮಗೆಲ್ಲರಿಗೂ ದೊಡ್ಡ ಗೌರವವನ್ನು ತರಲು ಉದ್ದೇಶಿಸಿದ್ದೀ ಎಂದು ನಾವು ನಂಬುತ್ತೇವೆ. ಸಕ್ಕನ ಮಾತುಗಳನ್ನು ಕೇಳುವಾಗ ಸ್ಕಂದನ ಹೃದಯವು ನಮ್ರತೆಯಿಂದ ಉಬ್ಬಿಕೊಂಡಿತು. ನಾನು ದೇವರ ವಿನಮ್ರ ಸೇವಕನಾಗಿದ್ದೇನೆ. ಅವನು ಉತ್ತರಿಸಿದನು, ನಾನು ನಿನ್ನ ಸಾರ್ವಭೌಮತ್ವವನ್ನು ಅಪೇಕ್ಷಿಸುವುದಿಲ್ಲ, ಆದರೆ ನಾನು ನಿಷ್ಠೆ ಮತ್ತು ಭಕ್ತಿಯಿಂದ ನಿನ್ನನ್ನು ಸೇವಿಸುತ್ತೇನೆ. ಕೃತಜ್ಞತೆಯಿಂದ ಹೊಳೆಯುವ ತನ್ನ ಕಣ್ಣುಗಳೊಂದಿಗೆ ಸಕ್ರ ಮುಗುಳ್ನಕ್ಕನು, ನಿನ್ನ ಶೌರ್ಯವು ಎಲ್ಲೆಡೆ ಪ್ರಸಿದ್ಧವಾಗಿದೆ. ಅವನು ಹೇಳಿದನು, ನೀವು ನಮ್ಮ ಶತ್ರುಗಳಾದ ದಾನವರನ್ನು ಸೋಲಿಸಿ ನಮ್ಮ ಜಗತ್ತಿನಲ್ಲಿ ಶಾಂತಿಯನ್ನು ತರಬೇಕೆಂದು ನಾವು ಕೇಳಿಕೊಳ್ಳುತ್ತೇ. ಈ ಸವಾಲನ್ನು ಸ್ವೀಕರಿಸಿದ ಸ್ಕಂದನ ಮುಖವು ದೃಢ ನಿಶ್ಚಯದಿಂದ ಹೊಳೆಯಿತು. ಇದು ಒಂದು ದೊಡ್ಡ ಜವಾಬ್ದಾರಿ ಎಂದು ಅವನಿಗೆ ತಿಳಿದಿತ್ತು, ಆದರೆ ಮುಂದೆನೇ ಇರಲಿ, ಅದನ್ನು ಎದುರಿಸಲು ಅವನು ಸಿದ್ಧನಾಗಿದ್ದನು. ಸಕ್ರನ ಆಶೀರ್ವಾದದಿಂದ ಸ್ಕಂದನು ಇಂದ್ರನ ಪಾತ್ರವನ್ನು ಧರಿಸಿ ಆಕಾಶದ ಪಡೆಗಳನ್ನು ಅವರ ಶತ್ರುಗಳ ವಿರುದ್ಧ ಯುದ್ಧಕ್ಕೆ ಮುನ್ನಡೆಸಿದನು. ಸ್ಕಂದನು ತನ್ನ ನಿಷ್ಠಾವಂತ ಅನುಯಾಯಿಗಳಿಂದ ಸುತ್ತುವರಿದ ರಥದ ಮೇಲೆ ಸವಾರಿ ಮಾಡುತ್ತಿದ್ದಾಗ
ದೇವತೆಗಳು ಅವನನ್ನು ಹೆಮ್ಮೆಯಿಂದ ನೋಡಿದರು. ಅಗ್ನಿ ದೇವರಿಂದ ಅವನಿಗೆ ನೀಡಲಾದ ಅವನ ಕೆಂಪು ಕೋಳಿ, ಅವನ ಶಕ್ತಿ ಮತ್ತು ಶಕ್ತಿಯ ಸಂಕೇತವಾದ ಅವನ ವಾಹನದ ಮೇಲೆ ಹೆಮ್ಮೆಯಿಂದ ಕುಳಿತಿತ್ತು. ದೈವಿಕ ರಕ್ಷಾಕವಚವು ಅವನನ್ನು ಹೆಮ್ಮೆಯಿಂದ ನೋಡುತ್ತಿತ್ತು. ದಿವ್ಯಶಕ್ತಿ